ಜೋರಾಗಿ ಮಳೆ ಸುರಿಯುತ್ತಿತ್ತು. ಆಕಾಶವು ಮಿಂಚಿನ ಹೊಳಪಿನಿಂದ ಹಿಂಸಾತ್ಮಕವಾಗಿ ಗುಡುಗುತ್ತಿತ್ತು. ಏಕಾಏಕಿ ಲೈಟ್ ಕೂಡ ಆಫ್ ಆಯಿತು. ಇಡೀ ಮನೆ ಕತ್ತಲಲ್ಲಿ ಮುಳುಗಿತು. ಮುತ್ತಮ್ಮ ಇನ್ನೂ ತನ್ನ ಮಗನಿಗಾಗಿ ಕಾಯುತ್ತಾ ಚಡಪಡಿಸುತ್ತಿದ್ದಳು. ಅವಳು ಗಡಿಯಾರವನ್ನ ನೋಡುತ್ತಾ ತನ್ನ ಪತಿ ಶಿವರಾಮರಿಗೆ, ರೀ ಕೇಳ್ರಿ, ಈಗ ರಾತ್ರಿ 10 ಗಂಟೆ ಆಯಿತು, ಆದರೆ ಇದುವರೆಗೂ ಪ್ರಕಾಶ ಬಂದಿಲ್ಲ, ಸ್ವಲ್ಪ ಅವನಿಗೆ ಫೋನ್ ಮಾಡಿ ಕೇಳ್ರಿ ಅಂತ ಹೇಳಿದಳು. ತಮ್ಮ ಚಸ್ಮಾದ ಗ್ಲಾಸುಗಳನ್ನು ಕ್ಲೀನ್ ಮಾಡುತ್ತಾ ಕೂತಿದ್ದ ಶಿವರಾಮರು ಲಘು ನಗೆಯೊಂದಿಗೆ, ನಿನಗೆ ಎಷ್ಟು ಬಾರಿ ಹೇಳಿದ್ದೇನೆ ಇಷ್ಟು ಚಿಂತೆ ಮಾಡಬೇಡ ಅಂತ. ಪ್ರಕಾಶ್ ಈಗ ಮಗುವಾಗಿಲ್ಲ, ಬರುತ್ತಾನೆ. ಮಳೆಯ ಕಾರಣ ಅಲ್ಲಲ್ಲಿ ಜಾಮ್ ಆಗಿರುತ್ತದೆ. ಅವನ ಕೆಲಸವೇನು ಇಲ್ಲೇ ಹತ್ತಿರದಲ್ಲಿ ಇಲ್ಲ, ಹಾರಿಕೊಂಡು ಬರ್ಲಿಕ್ಕೆ ಅಂತ ಹೇಳಿದರು. ಮುತ್ತಮ್ಮಳ ಕಣ್ಣುಗಳಲ್ಲಿ ಚಿಂತೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಮುಂದಿನ ಕ್ಷಣದಲ್ಲಿ ಪ್ರಕಾಶ್ ಬಾಗಿಲಿನಿಂದ ಒಳಗೆ ಬರುತ್ತಾನೆ ಎಂದು ನಿರೀಕ್ಷಿಸುತ್ತಿರುವಂತೆ ಅವಳು ಪ್ರತಿ ನಿಮಿಷಕ್ಕೊಮ್ಮೆ ಬಾಗಿಲಿನ ಕಡೆಗೆ ನೋಡುತ್ತಿದ್ದಳು. ಆದರೆ ಹೊರಗೆ ಮಳೆ, ಗಾಳಿಯ ಜೋರಾದ ಶಬ್ದ ಮತ್ತು ಗಡಿಯಾರದ ಮುಳ್ಳುಗಳ ಟಿಕ್ ಟಿಕ್ ಶಬ್ದ ನಿಧಾನವಾಗಿ ಅವಳ ಚಿಂತೆಯನ್ನು ಇನ್ನಷ್ಟು ಹೆಚ್ಚು ಮಾಡುತ್ತಿತ್ತು. ಇದ್ದಕ್ಕಿದ್ದಂತೆ ಫೋನ್ ರಿಂಗಣಿಸಿದಾಗ ಶಿವರಾಮರು ತಮ್ಮ ಮಾತುಗಳನ್ನು ಇನ್ನೂ ಮುಗಿಸಿರಲಿಲ್ಲ. ಮುತ್ತಮ್ಮ ಆತಂಕದಿಂದ ಶಿವರಾಮರನ್ನ ನೋಡಿ ಬಹುಶಃ ಪ್ರಕಾಶ್ ಕರೆ ಮಾಡಿರಬಹುದು ಅಂತ ಹೇಳಿದಳು. ಶಿವರಾಮರು ಬೇಗನೆ ಫೋನ್ ಎತ್ತಿಕೊಂಡು ಪರದೆಯನ್ನ ನೋಡಿದರು. ಅಜ್ಞಾತ ಸಂಖ್ಯೆ ಅಂತ ಅವರು ಮೃದುವಾಗಿ ಅಂದುಕೊಳ್ಳುತ್ತಾ ನಂತರ ಕರೆ ಸ್ವೀಕರಿಸಿ ಹಲೋ ಅಂತ ಹೇಳಿದರು. ಇನ್ನೊಂದು ಕಡೆಯಿಂದ ಒಂದು ಗಡುಸಾದ ಧ್ವನಿಯು, ನೀವು ಪ್ರಕಾಶನ ತಂದೆ ಮಾತನಾಡುತ್ತಿರುವುದಾ ಅಂತ ಕೇಳಿತು. ಶಿವರಾಮರ ಹೃದಯ ಒಮ್ಮೆಲೆ ಜೋರಾಗಿ ಬಡಿದುಕೊಳ್ಳಲು ಶುರು ಮಾಡಿತು. ಅವರು ಗಾಬರಿಯಿಂದ, ಹೌದು, ನಾನು ಪ್ರಕಾಶ್ನ ತಂದೆ ಶಿವರಾಮ್, ಆದರೆ ನೀವು ಯಾರು ಎಂದು ಆತಂಕದಿಂದ ಕೇಳಿದರು. ಅತ್ತ ಕಡೆಯಿಂದ ಕೆಲವು ಸೆಕೆಂಡುಗಳ ಕಾಲ ಮೌನವಿತ್ತು. ಆಗ ಆ ಧ್ವನಿ ಗಂಭೀರ ಸ್ವರದಲ್ಲಿ, ನಿಮ್ಮ ಮಗ ಪ್ರಕಾಶ್ ಎಲ್ಲಿದ್ದಾನೆ ಅಂತ ಕೇಳಿತು. ಶಿವರಾಮರ ಉಸಿರು ನಿಂತಂತೆ ಆಯಿತು. ಅವರು ಫೋನ್ ಅನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಗಾಬರಿಯ ಧ್ವನಿಯಲ್ಲಿ, ನೀವ್ಯಾರು ಮಾತನಾಡುತ್ತಿರುವುದು ಅಂತ ಕೇಳಿದರು. ಆಗ ಇನ್ನೊಂದು ಕಡೆಯಿಂದ ಜೋರಾದ ನಗು ಪ್ರತಿಧ್ವನಿಸುತ್ತಿತ್ತು. ಏ ಅಪ್ಪ, ನಿಮಗೂ ಒಂದೇ ನಿಮಿಷದಲ್ಲಿ ಭಯ ಆಯ್ತಾ ಅಂತ. ಶಿವರಾಮರು ಆಳವಾದ ಉಸಿರನ್ನ ತೆಗೆದುಕೊಂಡು ನಗುತ್ತಾ, ಮಗನೇ, ಅದು ನಾನಲ್ಲ, ನಿನ್ನ ತಾಯಿ, ಖಂಡಿತವಾಗಿಯೂ ಹೆದರಿದ್ದಾಳೆ ಅಂತ ಹೇಳಿದರು. ಆಗ ಮುತ್ತಮ್ಮ ಅವರ ಕೈಯಿಂದ ಫೋನ್ ತೆಗೆದುಕೊಂಡು, ಪ್ರಕಾಶ್, ಇಂತಹ ತಮಾಷೆಯನ್ನು ಅಪ್ಪಿತಪ್ಪಿಯೂ ಮಾಡಬೇಡ, ನಾನು ಎಷ್ಟೊತ್ತಿನಿಂದ ಬೇಜಾರಾಗಿ ಕುಳಿತಿದ್ದೇನೆ ಅಂತ ಗೊತ್ತಾ ಅಂತ ತಡವರಿಸುತ್ತಾ ಕೇಳಿದಳು. ಪ್ರಕಾಶನು ನಗುತ್ತಾ, ಸಾರಿ ಅಮ್ಮ, ನಾನು ಚೆನ್ನಾಗಿದ್ದೀನಿ, ಮಳೆಯ ಕಾರಣದಿಂದ ತುಂಬಾ ಟ್ರಾಫಿಕ್ ಇದೆ ಅಷ್ಟೇ, ನಾನು ಬೇಗನೆ ತಲುಪುತ್ತೇನೆ ಅಂತ ಹೇಳಿದ. ಮುತ್ತಮ್ಮಳಿಗೆ ತನ್ನ ಮನಸ್ಸಿನ ಭಾರ ಕಡಿಮೆ ಆಗಿದ್ದರಿಂದ ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡು, ಸರಿ, ಮಳೆಯಲ್ಲಿ ಹೆಚ್ಚು ನೆನೆಯಬೇಡ, ಗಾಡಿಯನ್ನು ನಿಧಾನವಾಗಿ ಓಡಿಸು ಅಂತ ಹೇಳಿದಳು. ಹಾ ಅಮ್ಮ, ಗಮನ ಇಡುತ್ತೇನೆ, ಇನ್ನೊಂದು 20-25 ನಿಮಿಷ ಆಗುತ್ತದೆ ಅಷ್ಟೇ ಅಂತ ಪ್ರಕಾಶನು ತನ್ನ ತಾಯಿಗೆ ಸಮಾಧಾನ ಮಾಡಿದ. ಮುತ್ತಮ್ಮ ಫೋನ್ ಕಟ್ ಮಾಡಿ ಶಿವರಾಮರ ಕಡೆಗೆ ನೋಡಿದಳು. ಅವರು ಇನ್ನೂ ಸ್ವಲ್ಪ ಮುಗುಳ್ನಗೆಯಿಂದ ಅವಳತ್ತ ನೋಡುತ್ತಿದ್ದರು. ಆದರೆ ಮುತ್ತಮ್ಮಳ ಹೃದಯ ಇನ್ನೂ ಏಕೋ ಚಿಂತಿತವಾಗಿತ್ತು. ಶಿವರಾಮರು ಅವಳ ಭುಜದ ಮೇಲೆ ಕೈಯಿಟ್ಟು, ಏನೂ ಆಗುವುದಿಲ್ಲ, ನೀನು ಸುಮ್ಮನೆ ಚಿಂತೆ ಮಾಡಬೇಡ, ಅವನು ಆರಾಮವಾಗಿ ಬರುತ್ತಾನೆ ಎಂದು ಹೇಳಿದರು. ಹೊರಗೆ ಮಳೆಯು ಮತ್ತಷ್ಟು ಜೋರಾಗಿ ಸುರಿಯುತ್ತಿತ್ತು. ಜೋರಾದ ಗಾಳಿಗೆ ಮರಗಿಡಗಳು ಅಲ್ಲಾಡುತ್ತಿದ್ದವು. ಮತ್ತಷ್ಟು ಕತ್ತಲು ಆವರಿಸುತ್ತಿತ್ತು. ಶಿವರಾಮರು ಮತ್ತು ಮುತ್ತಮ್ಮ ತಮ್ಮ ಕೋಣೆಯಲ್ಲಿ ಪ್ರಕಾಶನ ಹಳೆಯ ಆಲ್ಬಮ್ ನೋಡುತ್ತಾ ಕುಳಿತಿದ್ದರು. ಹೊರಗೆ ಇನ್ನೂ ಜೋರಾಗಿ ಮಳೆ ಸುರಿಯುತ್ತಿತ್ತು. ಆದರೆ ಕೋಣೆಯೊಳಗೆ ಹಳೆಯ ನೆನಪುಗಳ ಬೆಚ್ಚನೆಯ ವಾತಾವರಣವಿತ್ತು. ಶಿವರಾಮರು ಫೋಟೋ ಒಂದರ ಮೇಲೆ ಕೈಯಿಟ್ಟು ನಗುತ್ತಾ, ನೋಡು, ಇದು ಪ್ರಕಾಶನು ಮೊದಲ ಬಾರಿಗೆ ನಡೆಯಲು ಕಲಿತಾಗಿನ ಅದೇ ಫೋಟೋ ಆಗಿದೆ. ಅವನು ನನ್ನ ಬೆರಳುಗಳನ್ನ ಹಿಡಿದು ಹೇಗೆ ಗಂಭೀರವಾಗಿ ನಡೆಯುತ್ತಿದ್ದಾನೆ ಅಂತ ಹೇಳಿದರು. ಮುತ್ತಮ್ಮ ಫೋಟೋವನ್ನು ಪ್ರೀತಿಯಿಂದ ಸವರುತ್ತಾ, ಹಾ, ಆ ದಿನ ಅವನು ಮೊದಲ ಸಲ ಬಿದ್ದಾಗಲೂ ಕೂಡ ಅಳಲಿಲ್ಲ, ಹೊರತಾಗಿ ನಗುತ್ತಿದ್ದ ಅಂತ ಹೇಳಿದಳು. ಇಬ್ಬರು ನಗುತ್ತಾ ಆಲ್ಬಮ್ ಫೋಟೋಗಳನ್ನ ಒಂದೊಂದಾಗಿ ತಿರುಗಾಡಿಸತೊಡಗಿದರು. ಚಿತ್ರಗಳಲ್ಲಿ ಪ್ರಕಾಶನ ಬಾಲ್ಯ, ಶಾಲಾ ನೆನಪುಗಳು, ಸೈಕಲ್ ಓಡಿಸುವಾಗ ಮೊದಲ ಸಲ ಬಿದ್ದದ್ದು ಹಾಗೂ ಕಾಲೇಜಿಗೆ ಸೇರಿದ ಮೊದಲ ದಿನದ ಪ್ರತಿಯೊಂದು ಚಿತ್ರವೂ ಸಿಹಿ ನೆನಪಿನಂತಿದ್ದವು. ಆದರೆ ನಂತರ ಒಂದು ಚಿತ್ರ ಕಾಣಿಸಿಕೊಂಡಿತು. ಮುತ್ತಮ್ಮಳ ಕಣ್ಣುಗಳು ಅದರ ಮೇಲೆ ಬಿದ್ದ ತಕ್ಷಣ ಅವಳ ಮುಖವು ಬಾಡಿದಂತೆ ಆಯಿತು. ಅವಳು ಏನನ್ನು ಹೇಳದೆ ಬೇಗನೆ ಆಲ್ಬಮ್ ಅನ್ನ ಮುಚ್ಚಿದಳು. ಇನ್ನೂ ಚಿತ್ರಗಳನ್ನ ನೋಡುತ್ತಿದ್ದ ಶಿವರಾಮರು ನಿಟ್ಟಿಸಿರು ಬಿಟ್ಟು ಕನ್ನಡಕವನ್ನ ತೆಗೆದರು. ಅದು ಯಾವ ಚಿತ್ರ ಮತ್ತು ಮುತ್ತಮ್ಮ ಅದನ್ನ ನೋಡಿದ ತಕ್ಷಣ ಆಲ್ಬಮ್ ಅನ್ನು ಏಕೆ ಮುಚ್ಚಿದಳು ಎಂದು ಅವರಿಗೆ ತಿಳಿದಿತ್ತು. ಕೋಣೆಯಲ್ಲಿ ಹಠಾತ್ ಮೌನ ಆವರಿಸಿತು. ಮುತ್ತಮ್ಮ ಕಡಿಮೆ ಧ್ವನಿಯಲ್ಲಿ, ಬಹುಶಃ ಈ ಚಿತ್ರವನ್ನು ಆಗ ತೆಗೆದುಕೊಳ್ಳದೇ ಇದ್ದಿದ್ದರೆ ಅಂತ ಹೇಳಿದಳು. ಶಿವರಾಮರು ಅವಳನ್ನ ನೋಡಿದರು. ಅವರ ಕಣ್ಣುಗಳಲ್ಲಿಯೂ ಅದೇ ನೋವು ಇದ್ದಿತ್ತು. ಹೊರಗೆ ಒಮ್ಮೆಲೆ ಮಿಂಚು ಅಪ್ಪಳಿಸಿತು.
ಅವರ ಮನಸ್ಸಿನಲ್ಲಿನ ಕ್ಷೋಭೆಯನ್ನು ಇನ್ನಷ್ಟು ಆಳವಾಗಿಸುವ ಹಾಗೆ. ಅಷ್ಟಕ್ಕೂ ಅದು ಯಾರ ಚಿತ್ರ ಆಗಿತ್ತು? ಆ ಚಿತ್ರದಲ್ಲಿ ಮುತ್ತಮ್ಮ ಮತ್ತು ಶಿವರಾಮರು ಮರೆಯಲು ಬಯಸಿದ ಗತಕಾಲದ ನೆನಪು ಇದ್ದಿದೆ. ಇನ್ನು ಲೈಟಿನ ಬೆಳಕು ಬಂದಿರಲಿಲ್ಲ. ಕೋಣೆಯಲ್ಲಿ ಉರಿಯುತ್ತಿದ್ದ ಮೇಣದ ಬತ್ತಿಯ ಜ್ವಾಲೆಯು ಮಳೆಯ ಬಲವಾದ ಗಾಳಿಗೆ ಹೆದರಿದಂತೆ ಸಣ್ಣದಾಗಿ ನಡುಗುತ್ತಿತ್ತು. ಮುತ್ತಮ್ಮ ಆಲ್ಬಂನಲ್ಲಿನ ಆ ಚಿತ್ರವನ್ನ ನೆನಪಿಸಿಕೊಳ್ಳುತ್ತಾ ಕಳೆದು ಹೋದಳು. ಈಗ ಅವಳ ಮನಸ್ಸು ಕೋಣೆಯಲ್ಲಿ ಇರಲಿಲ್ಲ, ಆದರೆ ಕೆಲವು ವರ್ಷಗಳ ಹಿಂದೆ ನಡೆದ ನೆನಪುಗಳ ದಾರಿಯಲ್ಲಿ ಹೊರಟಿತ್ತು. ಮುತ್ತಮ್ಮಳ ಕಣ್ಣುಗಳಲ್ಲಿ ಕಣ್ಣೀರು ಕಾಣಿಸಿಕೊಂಡಿತು. ಆ ದಿನವನ್ನು ಅವಳು ಹೇಗೆ ಮರೆಯಲು ಸಾಧ್ಯ? ಆ ದಿನ ಅವಳ ಸ್ವಂತ ಮಗ ಸುರೇಶ್ ಹಾಗೂ ಸೊಸೆ ಸಂಧ್ಯಾ ಮನೆ ಬಿಟ್ಟು ಹೋದ ದಿನ. ಸರಿಯಾಗಿ ಇವತ್ತಿನ ತರ ಆ ದಿನವೂ ಮಳೆ ಸುರಿಯುತ್ತಿತ್ತು. ಆದರೆ ಅಂದು ಈ ಮನೆಯೊಳಗೆ ಮಳೆಗಿಂತ ಹಠಮಾರಿತನದ ಬಿರುಗಾಳಿಯ ಹೆಚ್ಚು ಬೀಸುತ್ತಿತ್ತು. ಸಂಧ್ಯಾ ಇಡೀ ಮನೆಯಲ್ಲಿ ಗೊಂದಲ ಮೂಡಿಸಿದ್ದಳು. ಸಾಕು, ಈಗ ಇನ್ನು ಸಹಿಸಲಾರೆ ಎಂದು ಕೂಗುತ್ತಿದ್ದಳು ಸಂಧ್ಯಾ. ಈ ಮನೆಯಲ್ಲಿ ಒಂದು ಕ್ಷಣವೂ ಇರಲಾರೆ. ನಾವು ಮದುವೆಯಾದಾಗಿನಿಂದ ಒಂದು ಕ್ಷಣವೂ ನೆಮ್ಮದಿ ಇಲ್ಲ. ಆದರೆ ಇನ್ನು ಮುಂದೆ ಆಗಲ್ಲ ಅಂತ. ಮುತ್ತಮ್ಮ ಸುಮ್ಮನೆ ನಿಂತಿದ್ದಳು. ತನ್ನ ಸೊಸೆ ಹೀಗೆ ಮಾತನಾಡುತ್ತಾಳೆ ಅಂತ ಅವಳು ಕನಸು ಮನಸ್ಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ. ಸೊಸೆ ಹೀಗೇಕೆ ಹೇಳುತ್ತಿರುವೆ? ಏನಾದರೂ ಸಮಸ್ಯೆ ಇದ್ದರೆ ಕೂತು ಬಗೆಹರಿಸಿಕೊಳ್ಳಬಹುದು. ಹೀಗೆ ಮನೆ ಬಿಟ್ಟು ಹೋಗುತ್ತೇನೆ ಅಂತ ಮಾತ್ರ ಹೇಳಬೇಡ ಎಂದು ಮೆಲ್ಲಗೆ ಹೇಳಿದಳು. ಆದರೆ ಸಂಧ್ಯಾ ಯಾರ ಮಾತನ್ನು ಕೇಳಲಿಕ್ಕೆ ತಯಾರಿರಲಿಲ್ಲ. ಇಲ್ಲ ಅತ್ತೆ, ಈಗ ವಿಷಯ ತುಂಬಾ ದೂರ ಹೋಗಿದೆ. ಸುರೇಶರಿಗೆ ಹೇಳಿದ್ದೇನೆ. ಒಂದು, ನಾವು ಪ್ರತ್ಯೇಕವಾಗಿ ವಾಸಿಸಬೇಕು, ಅಥವಾ ನಾನು ನನ್ನ ಹೆತ್ತವರ ಮನೆಗೆ ಹೋಗುತ್ತೇನೆ ಅಂತ ಎಂದು ಅವಳು ಕೋಪದಿಂದ ಹೇಳಿದಳು. ಇದುವರೆಗೂ ಸುಮ್ಮನೆ ನಿಂತಿದ್ದ ಶಿವರಾಮರು, ಸೊಸೆ ಮನೆ ಬಿಟ್ಟು ಹೋಗುವುದೇ ಈ ಸಮಸ್ಯೆಗೆ ಪರಿಹಾರವೇ ಅಂತ ಕೇಳಿದರು. ಇಲ್ಲಿಯವರೆಗೂ ಮೌನವಾಗಿಯೇ ನಿಂತಿದ್ದ ಸುರೇಶನು ತಟ್ಟನೆ, ಅಪ್ಪ, ನೀವು ನಮ್ಮನ್ನು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ನಮ್ಮ ಬದುಕನ್ನು ನಮ್ಮದೇ ಆದ ರೀತಿಯಲ್ಲಿ ಬದುಕಲು ಬಿಡಿ ಎಂದನು. ಮುತ್ತಮ್ಮ ಸುರೇಶನ ಕಣ್ಣುಗಳನ್ನ ನೋಡಿದಳು. ಇವನು ಅದೇ ಸುರೇಶನ? ಬಾಲ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ನನ್ನ ಮಡಿಲಲ್ಲಿ ತಲೆಗಿಟ್ಟು ಅಳುತ್ತಿದ್ದವ. ಇಂದು ಇದೇ ಮಗ ನನ್ನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಮಾತನಾಡುತ್ತಿಲ್ಲ ಅಂದುಕೊಂಡಳು. ಅವಳ ಕರಳು ಚುರ್ ಅಂದಿತು. ಹೌದಾ, ಹಾಗಾದ್ರೆ ನಾವು ನಿನಗೆ ಇದನ್ನೇ ಕಲಿಸಿದ್ದೇವಾ ಅಂತ ಕೇಳುವಾಗ ಮುತ್ತಮ್ಮಳ ಧ್ವನಿ ಕಂಪಿಸುತ್ತಿತ್ತು. ಸಂಧ್ಯಾ ತನ್ನ ಕೈಯನ್ನ ತೋರಿಸುತ್ತಾ, ಹೌದು, ಮತ್ತು ಈಗ ನಾವು ಹೊರಡುತ್ತಿದ್ದೇವೆ ಅಂತ ಹೇಳಿದಳು. ಮುಂದೆ ನಡೆದದ್ದು ದುಸ್ವಪ್ನದಂತೆ ಇದ್ದಿತು. ಸುರೇಶ್ ಹಿಂದೆ ಮುಂದೆ ನೋಡದೆ ತನ್ನ ಲಗೇಜ್ ಎತ್ತುಕೊಂಡು ಸಂಧ್ಯಾ ಜೊತೆ ಮನೆಯಿಂದ ಹೊರಟು ಹೋದ. ಮುತ್ತಮ್ಮ ಬಾಗಿಲಿನ ಚೌಕಟ್ಟಿನಲ್ಲಿ ಸುಮ್ಮನೆ ನಿಂತು ನೋಡುತ್ತಲೇ ಇದ್ದಳು. ಸುರೇಶ್ ತಿರುಗಿ ಕೂಡ ನೋಡದೆ ಹೊರಟು ಹೋದ. ಅಂದಿನಿಂದ ಇಂದಿನವರೆಗೂ ಸುರೇಶ್ ತನ್ನ ತಂದೆ ತಾಯಿಯ ಕಡೆಗೆ ತಿರುಗಿಯೂ ನೋಡಲೇ ಇಲ್ಲ. ಹೊರಗೆ ಮಳೆ ಜೋರಾಗಿ ಸುರಿಯುತ್ತಿತ್ತು. ಒಳಗೆ ಮುತ್ತಮ್ಮಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ಇಂದಿಗೂ ಆ ಕ್ಷಣವನ್ನ ನೆನೆಸಿಕೊಂಡಾಗಲೆಲ್ಲ ಅವಳ ಹೃದಯ ಒಡೆದು ಹೋದಂತೆ ಆಗುತ್ತಿತ್ತು. ಮುತ್ತಮ್ಮ ಆಳವಾದ ಚಿಂತೆಯಲ್ಲಿ ಮುಳುಗಿದ್ದಳು. ಅವಳ ಕಣ್ಣುಗಳು ಎಲ್ಲೋ ಶೂನ್ಯದತ್ತ ನೋಡುತ್ತಿದ್ದವು. ಆಗ ಶಿವರಾಮರು ಅವಳನ್ನ ನೋಡಿ ಹಗುರವಾದ ನಗುವಿನೊಂದಿಗೆ, ನೀನೂ ಸಹ ಮುತ್ತು, ನೀನು ಇನ್ನೂ ಆ ವಿಷಯವನ್ನ ನೆನಪಿಸಿಕೊಂಡು ಅಳಲು ಪ್ರಾರಂಭಿಸುತ್ತೀಯಾ? ಸುರೇಶನನ್ನ ಮರೆತು ಬಿಡು. ನಮಗೆ ಪ್ರಕಾಶ್ ಒಬ್ಬನೇ ಮಗನಿದ್ದಾನೆ ಅಂತ ತಿಳಿದುಕೋ ಅಂತ ಹೇಳಿದರು. ಮುತ್ತಮ್ಮ ತನ್ನ ಕಣ್ಣೀರನ್ನ ಒರೆಸಿಕೊಂಡು, ಹಾ ಗೊತ್ತಿದೆ ರೀ, ಆದರೆ ಏನ್ ಮಾಡ್ಲಿ, ಒಬ್ಬ ತಾಯಿ ಇದ್ದೀನಿ, ನೆನಪುಗಳನ್ನು ಮರೆಯಲು ಆಗುತ್ತಿಲ್ಲ ಅಂತ ಹೇಳಿದಳು. ಶಿವರಾಮರು ಅವಳ ಕೈಯನ್ನ ತಮ್ಮ ಕೈಗೆ ತೆಗೆದುಕೊಂಡು ಮೃದುವಾದ ಸ್ವರದಲ್ಲಿ, ಮುತ್ತು, ನಾನೂ ಕೂಡ ಸುರೇಶನನ್ನು ತುಂಬಾ ಪ್ರೀತಿಸುತ್ತೇನೆ. ಆದರೆ ಅವನು ನಮ್ಮ ಬಗ್ಗೆ ಕಾಳಜಿ ವಹಿಸದಿದ್ದಾಗ ನಾವು ಸಹ ಅವನಿಲ್ಲದೆ ಬದುಕಲು ಕಲಿಯಬೇಕಾಗುತ್ತದೆ ಅಂತ ಹೇಳಿದರು. ಮುತ್ತಮ್ಮ ಅವರತ್ತ ನೋಡಿದಳು. ಅವರ ಕಣ್ಣುಗಳಲ್ಲಿ ನೋವಿನ ಜೊತೆಗೆ ವಿಚಿತ್ರವಾದ ಅಸಹಾಯಕತೆಯೂ ಇತ್ತು. ಅವಳು ಆಳವಾದ ಉಸಿರನ್ನು ತೆಗೆದುಕೊಂಡು, ಬಹುಶಃ ನೀವು ಹೇಳಿದ್ದು ಸರಿ ಇರಬಹುದು. ಹೇಗಾದರೂ ಪ್ರಕಾಶ್ ನಮ್ಮನ್ನು ತುಂಬಾ ಪ್ರೀತಿಸುತ್ತಾನೆ ಮತ್ತು ನಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾನೆ ಅಂತ ಹೇಳಿದಳು. ಶಿವರಾಮರು ಮುಗುಳ್ನಕ್ಕು, ಈಗ ಸ್ವಲ್ಪ ಯೋಚಿಸು, ಹೋದವನಿಗಾಗಿ ಅಳಬೇಡ, ನಿನ್ನೊಂದಿಗೆ ಇರುವವನನ್ನ ಪ್ರೀತಿಸು ಅಂತ ಹೇಳಿದರು. ಮುತ್ತಮ್ಮ ನಿಧಾನವಾಗಿ ತಲೆದೂಗಿದಳು. ಆದರೆ ಅವಳ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಇನ್ನೂ ತನ್ನ ಮಗ ಮರಳಿ ಬರುವ ಭರವಸೆ ಇದ್ದಿತ್ತು. ಅವರ ನೋವಿಗೆ ಆಕಾಶವು ಸೇರಿಕೊಂಡಂತೆ ಹೊರಗೆ ಮಳೆ ಸುರಿಯುತ್ತಲೇ ಇತ್ತು. ಮೇಣದ ಬತ್ತಿಯ ಜ್ವಾಲೆ ನಿಧಾನವಾಗಿ ಆರುತ್ತಿತ್ತು. ಆದರೆ ಮುತ್ತಮ್ಮಳ ಹೃದಯದಲ್ಲಿ ಭರವಸೆಯ ಸಣ್ಣ ಜ್ವಾಲೆ ಇನ್ನೂ ಉರಿಯುತ್ತಿತ್ತು. ಕ್ರಮೇಣ ಆ ರಾತ್ರಿ ಗಾಢಾಂಧಕಾರ ಆಗತೊಡಗಿತು. ಗಡಿಯಾರ 11 ಹೊಡೆದಿತ್ತು. ಆದರೆ ಪ್ರಕಾಶ್ ಇನ್ನೂ ಮನೆಗೆ ಬಂದಿರಲಿಲ್ಲ. ಶಿವರಾಮರಿಗೆ ಇನ್ನೊಮ್ಮೆ ಫೋನ್ ಮಾಡು ಎಂದು ಉದ್ವೇಗದ ಸ್ವರದಲ್ಲಿ ಹೇಳಿದಳು. 20 ನಿಮಿಷದಲ್ಲಿ ತಲುಪುವುದಾಗಿ ಅವನೇ ಹೇಳಿದ್ದ. ಆದರೆ ಈಗ 1 ಗಂಟೆ ತಡವಾಗಿತ್ತು. ಶಿವರಾಮರು ಒಳಗಿನಿಂದಲೇ ಚಿಂತೆಯಲ್ಲಿ ಮುಳುಗಿದ್ದರು. ಆದರೆ ಆ ಚಿಂತೆಯನ್ನ ಮುತ್ತಮ್ಮಳ ಎದುರಿಗೆ ತೋರಿಸಿಕೊಡುತ್ತಿರಲಿಲ್ಲ. ಅವರು ಮುತ್ತಮ್ಮಳಿಗೆ ಭರವಸೆ ಕೊಡುತ್ತಾ, ನೀನು ಅನಾವಶ್ಯಕವಾಗಿ ಚಿಂತಿಸುತ್ತಿದ್ದೀಯಾ, ತುಂಬಾ ಜೋರಾಗಿ ಮಳೆ ಬೀಳುತ್ತಿದೆ, ಅವನು ಎಲ್ಲೋ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಿರಬಹುದು,
ಅಂತ ಹೇಳಿದರು. ಮುತ್ತಮ್ಮ ಅಸಮರ್ಥಳಾಗಿ, ಆದರೂ ಒಮ್ಮೆ ಕರೆ ಮಾಡೋಣ, ಕನಿಷ್ಠ ಅವನು ಚೆನ್ನಾಗಿದ್ದಾನೋ ಇಲ್ಲವೋ ಅಂತ ನಮಗೆ ತಿಳಿಯುತ್ತದೆ ಅಂತ ಹೇಳಿದಳು. ಶಿವರಾಮರು ಆಳವಾದ ಉಸಿರನ್ನ ಎಳೆದು ಫೋನ್ ತೆಗೆದುಕೊಂಡು ಪ್ರಕಾಶನ ಸಂಖ್ಯೆಯನ್ನ ಡಯಲ್ ಮಾಡಿದರು. ಫೋನ್ ರಿಂಗ್ ಆಗುತ್ತಿತ್ತು, ಆದರೆ ಉತ್ತರವಿರಲಿಲ್ಲ. ಮುತ್ತಮ್ಮಳ ಉದ್ವೇಗ ಮತ್ತಷ್ಟು ಹೆಚ್ಚಾಯಿತು. ಅವನು ಫೋನ್ ಏಕೆ ಎತ್ತುತ್ತಿಲ್ಲ, ಎಲ್ಲಿ ಏನಾದರೂ ಅಂದಳು. ಶಿವರಾಮರು ಸ್ವಲ್ಪ ಕಿರಿಕಿರಿಯಿಂದ, ಅವನು ಡ್ರೈವಿಂಗ್ ಮಾಡುತ್ತಿರುತ್ತಾನೆ, ಮತ್ತು ಡ್ರೈವಿಂಗ್ ಮಾಡುವಾಗ ಅವನು ಹೇಗೆ ಫೋನು ಎತ್ತುತ್ತಾನೆ? ನೀನು ಪ್ರತಿ ಬಾರಿಯೂ ಕೆಟ್ಟದ್ದನ್ನ ಏಕೆ ಯೋಚಿಸುತ್ತೀಯಾ ಅಂತ ಕೇಳಿದರು. ಆದರೆ ಮುತ್ತಮ್ಮಳ ಹೃದಯ ಇನ್ನೂ ಚಂಚಲವಾಗಿತ್ತು. ಭಾರೀ ಮಳೆಯ ಹನಿಗಳು ಕಿಟಕಿಯ ಮೇಲೆ ಬೀಳುತ್ತಿದ್ದವು ಮತ್ತು ಪ್ರತಿ ಕ್ಷಣವೂ ಅವಳ ಆತಂಕವು ಹೆಚ್ಚಾಗುತ್ತಿತ್ತು. ಆದರೂ ಕನಿಷ್ಠ ಮೆಸೇಜ್ನಾದರೂ ಕಳಿಸಬಹುದಿತ್ತು. ಏಕೋ ಗೊತ್ತಿಲ್ಲ, ನನಗೆ ವಿಚಿತ್ರ ಅನಿಸುತ್ತಿದೆ ಎಂದಳು. ಮೆಲ್ಲನೆ ಶಿವರಾಮರು ಅವಳ ಭುಜದ ಮೇಲೆ ಕೈಯಿಟ್ಟು ಮೃದುವಾದ ಸ್ವರದಲ್ಲಿ, ಸರಿ ನೋಡು, ಚಿಂತಿಸಬೇಡ, ನಾನು ಮತ್ತೆ ಫೋನ್ ಡಯಲ್ ಮಾಡುತ್ತೇನೆ, ಬಹುಶಃ ಈ ಬಾರಿ ಅವನು ಎತ್ತುತ್ತಾನೆ ಅಂತ ಹೇಳಿದರು. ಮತ್ತೆ ಪ್ರಕಾಶನ ನಂಬರ್ ಡಯಲ್ ಮಾಡಿದರು. ಫೋನ್ ಮತ್ತೆ ಒಮ್ಮೆ 2-3 ಬಾರಿ ರಿಂಗನಿಸಲು ಪ್ರಾರಂಭಿಸಿತು. ಆದರೆ ಈ ಬಾರಿಯೂ ಯಾವ ಉತ್ತರ ಸಿಗಲಿಲ್ಲ. ಈಗ ಶಿವರಾಮರ ಮನಸ್ಸಿಗೂ ಕೂಡ ನೆಮ್ಮದಿ ಇಲ್ಲದಂತಾಯಿತು. ಅವರು ಮೊಬೈಲ್ ಸ್ಕ್ರೀನ್ ನೋಡಿದಾಗ ಕಾಲ್ ಕಟ್ ಆಗಿತ್ತು. ಮುತ್ತಮ್ಮಳ ಕಣ್ಣುಗಳಲ್ಲಿ ಹೆದರಿಕೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವನೇಕೆ ಫೋನ್ ಎತ್ತುತ್ತಿಲ್ಲ, ಕೇಳ್ರಿ, ಎಲ್ಲಿ ಏನಾದರೂ ಅಂತ ತನ್ನ ಸಂಶಯ ವ್ಯಕ್ತಪಡಿಸಿದಳು. ಶಿವರಾಮರು ಮುತ್ತಮ್ಮಳನ್ನ ತಡೆದು, ಚಿಂತೆ ಮಾಡಬೇಡ, ಮಳೆಗಾಲದಲ್ಲಿ ನೆಟ್ವರ್ಕ್ ಸಮಸ್ಯೆ ಇರಬಹುದು ಎಂದು ಹೇಳಿದರು. ಆದರೆ ಅವರ ಧ್ವನಿಯಲ್ಲಿಯೂ ಸ್ವಲ್ಪ ಅನುಮಾನವಿತ್ತು. ಕೋಣೆಯಲ್ಲಿ ಮೇಣದ ಬತ್ತಿಯ ಜ್ವಾಲೆ ಕ್ರಮೇಣ ಮಂದವಾಗುತ್ತಿತ್ತು. ಹೊರಗೆ ಮೋಡಗಳು ಗುಡುಗುತ್ತಿದ್ದರೆ ಒಳಗೆ ಮುತ್ತಮ್ಮಳ ಹೃದಯ ಎಲ್ಲಿ ಏನಾದರೂ ತಪ್ಪಾಗಿದೆಯೇ ಅಂತ ಮುತ್ತಮ್ಮ ಯೋಚಿಸುತ್ತಿರುವಾಗಲೇ ಅಚಾನಕ್ಕಾಗಿ ಹೊರಗಿನಿಂದ ಬಾಗಿಲು ಕರೆಗಂಟೆ ಬಾರಿಸಿತು. ಕರೆಗಂಟೆಯ ಶಬ್ದ ಕೇಳುತ್ತಲೇ ಶಿವರಾಮ್ ಮತ್ತು ಮುತ್ತಮ್ಮರ ಮುಖದ ಮೇಲೆ ನೆಮ್ಮದಿ ಮತ್ತು ಸಂತೋಷ ಮೂಡಿತು. ತಗೋ ಬಂದ ನಮ್ಮ ಮಗ ಪ್ರಕಾಶ್, ಶಿವರಾಮರು ಲಘು ನಗೆಯೊಂದಿಗೆ ಹೇಳಿದರು. ಮುತ್ತಮ್ಮ ಎಲ್ಲಾ ಚಿಂತೆಗಳನ್ನ ಮರೆತು ಬಾಗಿಲ ಕಡೆಗೆ ಓಡಿದಳು. ಅವಳು ಬೇಗನೆ ಚಿಲಕವನ್ನ ತೆಗೆದಳು ಮತ್ತು ಅವಳು ಬಾಗಿಲು ತೆರೆದ ತಕ್ಷಣ, ಮಗನೇ ಪ್ರಕಾಶ್, ಇದುವರೆಗೂ ಎಲ್ಲಿದ್ದೆ ನೀನು ಅಂದಳು. ಆದರೆ ಮುಂದೆ ನೋಡುತ್ತಿದ್ದಂತೆಯೇ ಅವಳ ಗಂಟಲಲ್ಲಿ ಧ್ವನಿ ಸಿಕ್ಕಿ ಹಾಕಿಕೊಂಡಿತು. ಪ್ರಕಾಶ್ ಇರಲಿಲ್ಲ, ಬೇರೆ ಯಾರೋ ಹೊರಗೆ ನಿಂತಿದ್ದರು. ಮಳೆ ಇನ್ನೂ ಜೋರಾಗಿ ಬೀಳುತ್ತಿತ್ತು. ಮಿಂಚು ಹೊಳೆಯಿತು ಮತ್ತು ಅದರ ಬೆಳಕಿನಲ್ಲಿ ಬಾಗಿಲಲ್ಲಿ ನಿಂತಿರುವ ವ್ಯಕ್ತಿಯ ನೆರಳು ನೆಲದ ಮೇಲೆ ಕಾಣಿಸಿತು. ಮುತ್ತಮ್ಮಳ ಹೃದಯ ವೇಗವಾಗಿ ಬಡಿಯತೊಡಗಿತು. ಅವಳ ತುಟಿಗಳು ಅದುರಿದವು. ನೀವು ಅಂತ ಕೇಳಿದಳು. ಅಷ್ಟಕ್ಕೂ ಬಾಗಿಲಲ್ಲಿ ಯಾರು ನಿಂತಿದ್ದರು? ಅಪರಿಚಿತರೇ? ಪರಿಚಿತ ಯಾರಾದರೂ ಇರಬಹುದೇ? ಅಥವಾ ಅವರು ಊಹಿಸಲಿಕ್ಕೆ ಆಗದ ಯಾರಾದರೂ ಬೇರೆ ವ್ಯಕ್ತಿ ಇರಬಹುದೇ? ಬಾಗಿಲು ಮುಂದೆ ನಿಂತಿದ್ದ ವ್ಯಕ್ತಿಯು ಗಂಭೀರ ಸ್ವರದಲ್ಲಿ, ನೀವೀಗ ನನ್ನೊಂದಿಗೆ ಹೊರಡಬೇಕಾಗುತ್ತದೆ, ಹೆಚ್ಚು ಸಮಯವಿಲ್ಲ ಅಂತ ಹೇಳಿದ. ಶಿವರಾಮರು ಮುತ್ತಮ್ಮಳನ್ನ ನೋಡಿ, ಹೌದು ಮುತ್ತು, ಇವರು ಸರಿಯಾಗಿ ಹೇಳುತ್ತಿದ್ದಾರೆ, ನಾವು ಈ ಕೂಡಲೇ ಹೋಗಬೇಕು ಅಂತ ಹೇಳಿದರು. ಮುತ್ತಮ್ಮ ಆತಂಕದಲ್ಲಿದ್ದಳು. ಅವಳ ಮನದಲ್ಲಿ ಒಂದೇ ಒಂದು ಚಿಂತೆ ಇದ್ದಿತು, ಪ್ರಕಾಶ್ ಇನ್ನೂ ಯಾಕೆ ಬಂದಿಲ್ಲ ಅಂತ. ಆದರೆ ಶಿವರಾಮರ ಗಂಭೀರತೆಯನ್ನ ಕಂಡು ಅವಳು ಹೆಚ್ಚು ಪ್ರಶ್ನೆಗಳನ್ನು ಕೇಳಲಿಲ್ಲ. ಸಮಯವನ್ನು ವ್ಯರ್ಥ ಮಾಡದೆ ಮುತ್ತಮ್ಮ ಬೇಗನೆ ಒಂದು ಕಾಗದವನ್ನ ತೆಗೆದುಕೊಂಡಳು. ಅದರಲ್ಲಿ ಸ್ವಲ್ಪ ಏನನ್ನೋ ಬರೆದಳು ಮತ್ತು ಬಾಗಿಲದ ಕೊಂಡಿಗೆ ನೇತು ಹಾಕಿದಳು. ಹೊರಗೆ ಮಳೆಯು ಮೊದಲಿಗಿಂತ ಹೆಚ್ಚಾಗಿತ್ತು. ಮಿಂಚಿನ ಬೆಳಕಿನಲ್ಲಿ 3 ಜನರ ನೆರಳು ಭೂಮಿಯ ಮೇಲೆ ಮೂಡುತ್ತಿತ್ತು. ಆ ವ್ಯಕ್ತಿಯು ಮುಂದೆ ಹೊರಟ. ಶಿವರಾಮರು ಮತ್ತು ಮುತ್ತಮ್ಮ ಅವನ ಹಿಂದೆ ಹಿಂದೆ ಹೊರಟರು. ಅಷ್ಟಕ್ಕೂ ಅವರು ತಕ್ಷಣ ಹೊರಡುವಂತದ್ದು ಏನಾಗಿತ್ತು? ಮತ್ತು ಇಷ್ಟು ರಾತ್ರಿ ಅವರನ್ನು ಕರೆಯಲು ಬಂದ ಆ ವ್ಯಕ್ತಿ ಯಾರು? ಪ್ರಕಾಶನು ಜೋರಾದ ಮಳೆಯಲ್ಲಿ ನೆನೆಯುತ್ತಾ ಮನೆಯ ಬಾಗಿಲನ್ನು ತಲುಪಿದ. ಅವನು ಕರೆಗಂಟೆ ಬಾರಿಸಿ ಕಾಯುತ್ತಾ ನಿಂತನು. ಸ್ವಲ್ಪ ಹೊತ್ತು ಕಾಯುತ್ತಿದ್ದರೂ ಬಾಗಿಲು ತೆರೆಯಲಿಲ್ಲ. ಅಮ್ಮ, ಅಪ್ಪ, ಅವನು ಜೋರಾಗಿ ಕರೆದನು. ಆದರೆ ಒಳಗಿನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಆಗ ಅವನ ದೃಷ್ಟಿಯು ಆ ಕಾಗದದ ಮೇಲೆ ಹೋಯಿತು. ಅದು ಸಣ್ಣ ಸಣ್ಣ ಮಳೆಯ ಹನಿಗಳಿಂದ ನೆನೆಯತೊಡಗಿತ್ತು. ಪ್ರಕಾಶನು ತಕ್ಷಣ ಪೇಪರನ್ನು ತೆಗೆದು ಓದತೊಡಗಿದ. ಅವನ ಕಣ್ಣುಗಳು ಆ ಮಾತುಗಳ ಮೇಲೆ ಓಡುತ್ತಿದ್ದಂತೆ ಅವನ ಹಣೆಯ ಮೇಲಿನ ಚಿಂತೆಯು ಗೆರೆಗಳು ಆಳವಾಗುತ್ತಿದ್ದವು. ಅಮ್ಮ, ಅಪ್ಪ ಅಚಾನಕ್ಕಾಗಿ ಎಲ್ಲಿಗೆ ಹೋದರು ಅಂತ ಅವನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು. ಮಳೆಯ ಆರ್ಭಟ ಜೋರಾಗಿತ್ತು ಮತ್ತು ಮಿಂಚಿನ ಹೊಡೆತಕ್ಕೆ ಇಡೀ ಅಂಗಳವು ಬೆಳ್ಳಗಾಯಿತು. ಅವನಿಗೆ ತಟ್ಟನೆ ನೆನಪಾಯಿತು, ತನ್ನ ಬಳಿ ಮನೆಯ ಕೀ ಇನ್ನೊಂದು ಇದ್ದದ್ದು. ಜೇಬಿಗೆ ಕೈ ಹಾಕಿ ಕೀ ತೆಗೆದು ಬಾಗಿಲು ತೆರೆದ. ಒಳಗೆ ಬರುತ್ತಲೇ ಆಚೆ ಈಚೆ ದೃಷ್ಟಿ ಹಾಯಿಸಿದ. ಪೂರ್ತಿ ಮನೆಯಲ್ಲಿ ನೆರವ ಮೌನ ಆವರಿಸಿತ್ತು. ಅಮ್ಮ, ಅಪ್ಪ ಇಷ್ಟು ರಾತ್ರಿ ಎಲ್ಲಿ ಹೋದರು? ಅವನು ಗೊಣಗಿಕೊಂಡನು. ಮತ್ತೊಮ್ಮೆ ಪೇಪರ್ ಮೇಲೆ ಬರೆದಿದ್ದನ್ನ ಮಾತುಗಳನ್ನ ಸಾವಧಾನವಾಗಿ ಓದಿದ. ಈ ಬಾರಿ ಕಣ್ಣುಗಳ ಆಶ್ಚರ್ಯದಿಂದ ತುಂಬಿಕೊಂಡವು. ಅಷ್ಟಕ್ಕೂ ಆ ಕಾಗದದಲ್ಲಿ ಏನು ಬರೆದಿತ್ತು? ಪ್ರಕಾಶ್ ತನ್ನ ಲ್ಯಾಪ್ಟಾಪ್ ಬ್ಯಾಗ್ ಅನ್ನ ಸೋಫಾದ ಮೇಲೆ ಇಟ್ಟುಕೊಂಡು ಅಲ್ಲೇ ಕುಳಿತ. ಅವನ ಹೃದಯ ವೇಗವಾಗಿ ಬಡಿಯುತ್ತಿತ್ತು.
ಮತ್ತೊಮ್ಮೆ ಕಾಗದವನ್ನು 2 ಕೈಗಳಿಂದ ಹಿಡಿದು ಅದರ ಮೇಲೆ ಬರೆದಿರುವ ಪದಗಳನ್ನು ಎಚ್ಚರಿಕೆಯಿಂದ ಓದಲು ಕುಳಿತ. ಮಗನೇ ಪ್ರಕಾಶ್, ನಾವು ಇದ್ದಕ್ಕಿದ್ದಂತೆ ಹೊರಗೆ ಹೋಗಬೇಕಾಗಿದೆ. ಚಿಂತಿಸಬೇಡ, ನಾವು ಶೀಘ್ರದಲ್ಲೇ ಹಿಂತಿರುಗುತ್ತೇವೆ. ಜೋರಾಗಿ ಮಳೆ ಬೀಳುತ್ತಿದೆ. ನಿನ್ನ ಬಗ್ಗೆ ಗಮನವಿರಲಿ. ನಿನ್ನ ತಾಯಿ ಅಂತ ಬರೆದಿತ್ತು. ಪ್ರಕಾಶ್ ಅದನ್ನು ಓದಿದ. ಆದರೆ ಅವನಿಗೆ ಅದನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ. ಮಳೆಯ ಹನಿಗಳು ಕಿಟಕಿಗಳಿಂದ ಬಡಿಯುವ ಶಬ್ದ ಬರುತ್ತಿತ್ತು. ಮಿಂಚು ಮಿಂಚಿತು. ಕೆಲವು ಕ್ಷಣಗಳವರೆಗೆ ಇಡೀ ಕೋಣೆಯನ್ನ ಬೆಳಕಿನಿಂದ ತುಂಬಿತ್ತು. ಪ್ರಕಾಶನ ಹೃದಯ ಈಗ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ಅವನು ಬೇಗನೆ ಮುತ್ತಮ್ಮಳಿಗೆ ಕರೆ ಮಾಡಿದನು. ಫೋನ್ ರಿಂಗ್ ಆಯಿತು. ಆದರೆ ಶಬ್ದ ಎಲ್ಲೋ ಹೊರಗಿನಿಂದ ಬರುತ್ತಿರಲಿಲ್ಲ, ಮನೆಯ ಒಳಗಿನಿಂದಲೇ ಬರುತ್ತಿತ್ತು. ಒಂದು ಕ್ಷಣ ಅವನ ಹೃದಯ ನಿಂತಂತೆ ಆಯಿತು. ಅವನು ಬೇಗನೆ ಸುತ್ತಲೂ ನೋಡಿದನು ಮತ್ತು ಲಿವಿಂಗ್ ರೂಮಿನ ಮೇಜಿನ ಮೇಲೆ ತನ್ನ ತಾಯಿಯ ಫೋನನ್ನು ನೋಡಿದನು. ಅಮ್ಮ ಯಾವಾಗಲೂ ತನ್ನ ಫೋನನ್ನು ತನ್ನ ಬಳಿಯೇ ಇಟ್ಟುಕೊಳ್ಳುತ್ತಾಳೆ. ಆದರೆ ಇಂತಹ ರಾತ್ರಿಯ ಸಮಯದಲ್ಲಿ ಫೋನ್ ತೆಗೆದುಕೊಳ್ಳದೆ ಎಲ್ಲಿಗೆ ಹೋದರು? ಈಗ ಅವನ ಗಾಬರಿ ಹೆಚ್ಚಾಗಿತ್ತು. ಅವನು ಕೂಡಲೇ ತನ್ನ ತಂದೆಗೆ ಕಾಲ್ ಮಾಡಿದ. ಈ ಬಾರಿ ರಿಂಗ್ ಸಹ ಆಗಲಿಲ್ಲ. ಸೀದಾ ಮೆಸೇಜ್ ಬಂದಿತು, ನೀವು ಕರೆ ಮಾಡುತ್ತಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ. ಈಗ ಪ್ರಕಾಶನ ಮುಖದ ಮೇಲೆ ಬೆವರು ಬಂದಿತು. ಅಪ್ಪ ಎಂದಿಗೂ ಫೋನ್ ಸ್ವಿಚ್ ಆಫ್ ಮಾಡುವುದಿಲ್ಲ. ಏನು ನಡೆಯುತ್ತಿದೆ ಅಂದುಕೊಳ್ಳುತ್ತಾ ಅವನು ಗಡಿಯಾರದತ್ತ ನೋಡಿದನು. ಆಗಲೇ ರಾತ್ರಿ 11:30 ಆಗಿತ್ತು. ಹೊರಗೆ ಇನ್ನೂ ಜೋರಾಗಿ ಮಳೆ ಸುರಿಯುತ್ತಿತ್ತು. ಮಿಂಚಿನ ಬೆಳಕು ಇಡೀ ಮನೆಯನ್ನು ಒಂದು ಕ್ಷಣ ಬೆಳಗಿಸಿತ್ತು. ಪ್ರಕಾಶನಿಗೆ ಈಗ ಏನು ಮಾಡಬೇಕೆಂದು ತೋಚದಂತಾಯಿತು. ಅವನು ಹೊರಗೆ ಹೋಗಿ ತನ್ನ ಹೆತ್ತವರನ್ನ ಹುಡುಕಬೇಕೆ ಅಥವಾ ಯಾರಿಗಾದರೂ ಕರೆ ಮಾಡಿ ಕೇಳಬೇಕೆ? ಅಷ್ಟಕ್ಕೂ ಅಪ್ಪ ಅಮ್ಮ ಇಷ್ಟು ರಾತ್ರಿ ಎಲ್ಲಿ ಹೋದರು ಮತ್ತು ತಂದೆ ಏಕೆ ಫೋನ್ ಸ್ವಿಚ್ ಆಫ್ ಮಾಡಿದರು ಅನ್ನುವುದು ಅವನನ್ನ ಯೋಚನೆಯಲ್ಲೇ ಮುಳುಗಿಸಿತು. ಪ್ರಕಾಶ್ ಆಳವಾದ ಉಸಿರು ತೆಗೆದುಕೊಂಡು ಮತ್ತೊಮ್ಮೆ ಪೇಪರ್ ನೋಡಿದ. ಅಮ್ಮ ಅಪ್ಪ ಯಾವತ್ತೂ ಇಷ್ಟು ರಾತ್ರಿ ವಿನಾಕಾರಣ ಹೊರಗೆ ಹೋಗುವುದಿಲ್ಲ. ಏನಾದರೂ ಮುಖ್ಯವಾದ ಕೆಲಸವಿರಬೇಕು. ಇಲ್ಲದಿದ್ದರೆ ಅಮ್ಮ ನನ್ನನ್ನ ಬಿಟ್ಟು ಹೀಗೆ ಹೋಗುತ್ತಿರಲಿಲ್ಲ. ಅಷ್ಟಕ್ಕೂ ಅಮ್ಮ ಚೀಟಿಯನ್ನಾದರೂ ಇಟ್ಟು ಹೋಗಿದ್ದಾಳೆ ಅಂದುಕೊಂಡ. ಆದರೂ ಅವನ ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ಮಳೆ ಇನ್ನೂ ಜೋರಾಗಿ ಬೀಳುತ್ತಿತ್ತು. ಮಿಂಚಿನ ಬೆಳಕಿನಿಂದಾಗಿ ಕೋಣೆಯಲ್ಲಿ ಮತ್ತೊಮ್ಮೆ ಬೆಳಕು ತುಂಬಿತ್ತು. ಪ್ರಕಾಶ್ ಎದ್ದು ನಿಧಾನವಾಗಿ ಅಡಿಗೆ ಮನೆಯ ಕಡೆಗೆ ಹೋದ. ಮೇಜಿನ ಮೇಲೆ ಮುಚ್ಚಿಟ್ಟಿದ್ದ ಊಟವಿತ್ತು. ತಾನು ಬರುವ ಮೊದಲು ಅಮ್ಮ ಎಲ್ಲವನ್ನ ಸಿದ್ಧಪಡಿಸಿದ್ದಳು ಎಂಬುದು ಅವನಿಗೆ ಸ್ಪಷ್ಟವಾಯಿತು. ಅಮ್ಮ ಯಾವಾಗ್ಲೂ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಅದಕ್ಕೆ ಹೊರಡುವ ಮುಂಚೆ ಊಟ ಇಟ್ಟು ಹೋಗಿದ್ದಾಳೆ. ಆದ್ರೆ ಇಷ್ಟು ತಡರಾತ್ರಿ ಯಾವ ಅವಶ್ಯವಾದ ಕೆಲಸ ಬಂದಿರಬಹುದು? ಅವನು ಯೋಚಿಸುತ್ತಿದ್ದ. ತನ್ನ ತಂದೆಯ ಆರೋಗ್ಯವು ಇದ್ದಕ್ಕಿದ್ದಂತೆ ಹದಗೆಟ್ಟಿದೆಯೇ ಎಂದು ಅವನು ಆಶ್ಚರ್ಯಪಟ್ಟನು. ಅಥವಾ ಅವರಿಗೆ ತಿಳಿದಿರುವ ಯಾರಿಗಾದರೂ ಅವರ ಸಹಾಯ ಬೇಕಾಗಿರಬಹುದೇ? ಈಗ ಅವನ ಹೃದಯವು ಚಂಚಲತೆಯನ್ನು ಅನುಭವಿಸಲು ಪ್ರಾರಂಭಿಸಿತು. ಆಗ ಅವನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂದಿತು. ಅವರು ಎಲ್ಲಿಗೆ ಹೋಗಿದ್ದಾರೆಂದು ಹತ್ತಿರದವರನ್ನ ಫೋನ್ ಕಾಲ್ ಮಾಡಿ ವಿಚಾರಿಸಬಾರದೇಕೆ ಅಂತ ಅವನು ಎಲ್ಲಕ್ಕೂ ಮೊದಲು ಅವನ ಕೆಲವು ಸಂಬಂಧಿಕರನ್ನ ಫೋನ್ ಮಾಡಿ ವಿಚಾರಿಸಿದ. ಆದರೆ ಯಾರಿಗೂ ಏನೂ ತಿಳಿದಿರಲಿಲ್ಲ. ನಂತರ ಅವನು ನೆರೆಮನೆಯ ಶರ್ಮಾ ಅಂಕಲ್ ಅನ್ನ ವಿಚಾರಿಸಿದ. ಹಲೋ ಅಂಕಲ್, ಅಮ್ಮ ಮತ್ತು ಅಪ್ಪ ಹೊರಗೆ ಹೋಗಿದ್ದಾರೆ. ಅವರು ಎಲ್ಲಿಗೆ ಹೋದರು ಎಂದು ನಿಮಗೆ ಏನಾದರೂ ತಿಳಿದಿದೆಯೇ ಅಂತ ಕೇಳಿದ. ಆ ಕಡೆಯಿಂದ ಶರ್ಮಾ ಅವರ ಧ್ವನಿ ಬಂದಿತು. ಅರೆ ಮಗನೇ, ನಮಗೇನು ಗೊತ್ತಿಲ್ಲ. ಕರೆಂಟ್ ಹೋಗಿ ಬಹಳ ಹೊತ್ತಾಯಿತು. ಅದಕ್ಕಾಗಿ ನಾವು ಬೇಗನೆ ಮಲಗಿಬಿಟ್ಟೆವು ಅಂತ. ಈಗ ಪ್ರಕಾಶ್ ಮತ್ತಷ್ಟು ಹತಾಸೆಗೊಂಡ. ಅವನು ಗಡಿಯಾರವನ್ನ ನೋಡಿದ. ಸಮಯ 11:50 ಆಗಿತ್ತು. ಈಗ ಪ್ರಶ್ನೆ ಇದ್ದಿದ್ದು ಅವನು ಕಾಯಬೇಕೆ ಅಥವಾ ಹೊರಗೆ ಹೋಗಿ ತನ್ನ ಹೆತ್ತವರನ್ನ ಹುಡುಕಬೇಕೆ ಅನ್ನುವುದು. ಮಳೆಯ ಹನಿಗಳು ಹೆಚ್ಚು ತೀವ್ರವಾಗಿದ್ದವು. ಆದರೆ ಪ್ರಕಾಶ್ ಇನ್ನೂ ಚಿಂತಿತನಾಗಿದ್ದನು. ಆಗಲೇ ತಡರಾತ್ರಿಯಾಗಿತ್ತು. ಪ್ರಕಾಶನಿಗೆ ಊಟ ಮಾಡುವ ಮನಸ್ಸಿರಲಿಲ್ಲ. ಅವನು ಸೋಫಾದಲ್ಲಿ ಕುಳಿತು ತನ್ನ ಹೆತ್ತವರ ಬಗ್ಗೆ ಯೋಚಿಸುತ್ತಿದ್ದನು. ಆದರೆ ಅವರು ಇಷ್ಟು ರಾತ್ರಿ ಎಲ್ಲಿ ಹೋದರು? ಹೀಗೆ ಯೋಚಿಸುತ್ತಿರುವಾಗ ನಿದ್ರೆ ಯಾವಾಗ ತನ್ನನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿತೋ ಎಂಬುದೇ ಅವನಿಗೆ ತಿಳಿಯಲಿಲ್ಲ. ಬೆಳಿಗ್ಗೆ ಕರೆಗಂಟೆ ಬಾರಿಸಿದಾಗ ಅವನು ಇದ್ದಕ್ಕಿದ್ದಂತೆ ಗಾಬರಿಯಿಂದ ಎಚ್ಚರಗೊಂಡನು. ಅವನು ಗಡಿಯಾರದತ್ತ ನೋಡಿದನು. ಬೆಳಿಗ್ಗೆ 7:30 ಆಗಿತ್ತು. ಇಷ್ಟು ಬೆಳಿಗ್ಗೆ ಯಾರು ಬಂದರು ಅಂದುಕೊಳ್ಳುತ್ತಾ ಅವಸರದಿಂದ ಹೋಗಿ ಬಾಗಿಲು ತೆರೆದನು. ಎದುರಿಗೆ ತನ್ನ ತಂದೆ ತಾಯಿಯನ್ನ ಕಂಡು ಅವನ ಕಣ್ಣುಗಳಲ್ಲಿ ಹೊಳಪು ಮೂಡಿತು. ಅಮ್ಮ, ನೀನು ಎಲ್ಲಿಗೆ ಹೋಗಿದ್ದೆ? ಅವನ ಧ್ವನಿಯಲ್ಲಿ ಅಶಾಂತಿ ಮತ್ತು ಸೌಮ್ಯ, ಕೋಪ ಎರಡೂ ಇತ್ತು. ಮುತ್ತಮ್ಮ ಮತ್ತು ಶಿವರಾಮರು ನಗುತ್ತಾ ಒಳಗೆ ಬಂದರು. ಮುತ್ತಮ್ಮ ಪ್ರಕಾಶನ ತಲೆಯನ್ನ ಪ್ರೀತಿಯಿಂದ ಮುದ್ದಿಸುತ್ತಾ, ಮಗನೇ, ನಾವು ಯಾವುದೋ ಮುಖ್ಯವಾದ ಕೆಲಸಕ್ಕೆ ಹೊರಡಬೇಕಾಗಿತ್ತು. ಆದ್ದರಿಂದ ನಾವು ಅವಸರದಲ್ಲಿ ಹೊರಡಬೇಕಾಯಿತು. ನಾವು ನಿನಗಾಗಿ ಒಂದು ಚೀಟಿಯನ್ನ ಬರೆದಿಟ್ಟಿದ್ದೆವು ಅಂತ ಹೇಳಿದಳು. ಪ್ರಕಾಶ್ ನಿಟ್ಟುಸಿರು ಬಿಟ್ಟು, ಹೌದಮ್ಮ, ನನಗೆ ಚೀಟಿ ಸಿಕ್ಕಿತು. ಆದರೆ ನೀವು ಇಷ್ಟು ರಾತ್ರಿ ಹೀಗೆ ಹೋಗುವುದು ನನಗೆ ಇಷ್ಟವಾಗಲಿಲ್ಲ. ನಾನು ತುಂಬಾ ನರ್ವಸ್ ಆಗಿದ್ದೆ ಅಂತ ಪ್ರಕಾಶ್ ನಗುತ್ತಾ ಹೇಳಿದ. ಪ್ರಕಾಶ್, ನೀನಿನ್ನೂ ಮಗು ಆಗಿಲ್ಲ. ನೀನು ಭಯಪಡುವ ಅಗತ್ಯವಿರಲಿಲ್ಲ ಅಂತ ಮುತ್ತಮ್ಮ ಹೇಳಿದಳು. ಆದರೆ ಪ್ರಕಾಶನಿಗೆ ಇನ್ನೂ ಸಂತುಷ್ಟಿ ಇರಲಿಲ್ಲ. ಅವನು ಗಮನವಿಟ್ಟು ತನ್ನ ತಂದೆ ತಾಯಿಯ ಮುಖವನ್ನು ನೋಡಿದ. ಅವರಿಬ್ಬರು ನೆನೆದಿದ್ದರು. ಸುಸ್ತಾದವರಂತೆ ಕಾಣುತ್ತಿದ್ದರು.
ಮತ್ತು ತಾಯಿಯ ಮುಖದಲ್ಲಿ ಚಿಂತೆಯ ಗೆರೆಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ಅಷ್ಟಕ್ಕೂ ನೀವೆಲ್ಲಿಗೆ ಹೋಗಿದ್ದೀರಿ ಅಂತ ಪ್ರಕಾಶ್ ನೇರವಾಗಿ ಪ್ರಶ್ನೆ ಕೇಳಿದ. ಮುತ್ತಮ್ಮ ಮತ್ತು ಶಿವರಾಮರು ಒಬ್ಬರ ಮುಖವನ್ನ ಒಬ್ಬರು ನೋಡಿಕೊಂಡರು. ಅಷ್ಟಕ್ಕೂ ಅವರು ಪೂರ್ತಿ ರಾತ್ರಿ ಎಲ್ಲಿದ್ದರು? ಮುತ್ತಮ್ಮ ಪ್ರಕಾಶನ ಪ್ರಶ್ನೆಗೆ ಉತ್ತರಿಸದೆ ಸೀದಾ ಅಡಿಗೆ ಮನೆಗೆ ಹೋದಳು. ಅವಳನ್ನು ನೋಡಿದರೆ ಅವಳು ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದಾಳೋ ಅಥವಾ ಉದ್ದೇಶಪೂರ್ವಕವಾಗಿ ಆ ಪ್ರಶ್ನೆಯನ್ನ ತಪ್ಪಿಸುತ್ತಿದ್ದಾಳೋ ಅನಿಸಿತ್ತು. ಬೆಳಗಿನ ಬೆಳಕು ಕಿಟಕಿಯ ಮೂಲಕ ಅಡಿಗೆ ಮನೆಗೆ ಬರುತ್ತಿತ್ತು. ಮಳೆಯ ಸಣ್ಣ ಹನಿಗಳು ಇನ್ನೂ ಬೀಳುತ್ತಿದ್ದವು. ಯಾವುದೋ ಹಿಂದಿನ ನೆನಪುಗಳನ್ನು ಮರುಕಳಿಸಿದಂತೆ ಮುತ್ತಮ್ಮ ತನ್ನ ಕಣ್ಣೀರನ್ನು ಸೀರೆ ಸೆರಗಿನಿಂದ ಒರೆಸಿ ಗ್ಯಾಸನ್ನ ಹೊತ್ತಿಸಿದಳು. ತವೆಗೆ ಬೆಣ್ಣೆ ಹಚ್ಚಿದ ತಕ್ಷಣ ಮಸುಕಾದ ಸುವಾಸನೆ ಹೊರಹೊಮ್ಮಿತು. ಅದು ಇಡೀ ಮನೆಯಲ್ಲಿ ಪರಿಚಿತತೆಯ ಭಾವನೆಯನ್ನ ನೀಡಿತು. ಪ್ರಕಾಶನಿಗೆ ಬಿಸಿ ಬಿಸಿಯಾದ ಪರೋಟ ಅಂದರೆ ಎಷ್ಟು ಇಷ್ಟ ಅಂತ ಅವಳಿಗೆ ಗೊತ್ತಿತ್ತು. ಅವನು ಚಿಕ್ಕವನಿದ್ದಾಗಲೂ ಅವಳು ಇದೇ ರೀತಿ ಪರೋಟಗಳನ್ನು ಮಾಡಿಕೊಡುತ್ತಿದ್ದಳು. ಮತ್ತು ಇಂದು ಒಂದೇ ವ್ಯತ್ಯಾಸವೆಂದರೆ ಇಂದು ಹೃದಯ ಭಾರವಾಗಿತ್ತು. ಒಂದು ರಹಸ್ಯವಿತ್ತು. ಅದು ಈಗ ಬಯಲಾಗುವುದರಲ್ಲಿತ್ತು. ಯಾವಾಗ ಅವಳು ಪರೋಟಗಳನ್ನು ಉರುಳಿಸಲು ಪ್ರಾರಂಭಿಸಿದಳೋ ಆಗ ಅವಳ ಬೆರಳುಗಳು ನಡುಗಲು ಪ್ರಾರಂಭಿಸಿದವು. ಅವಳು ತನ್ನ ಮಗನಿಗೆ ಸತ್ಯವನ್ನ ಹೇಳಲು ಸಾಧ್ಯವೇ? ಪ್ರಕಾಶನಿಗೆ ಅದು ಅರ್ಥವಾಗುತ್ತದೆಯಾ? ಅವರ ಪ್ರೀತಿ ಈ ಸತ್ಯದ ಪರೀಕ್ಷೆಗೆ ನಿಲ್ಲುತ್ತದೆಯೇ? ಅಷ್ಟರಲ್ಲಿ ಹಿಂದಿನಿಂದ ಪ್ರಕಾಶನ ಧ್ವನಿ ಕೇಳಿತು. ಅಮ್ಮ, ಇವತ್ತು ತಿಂಡಿಗೆ ಏನು ಮಾಡುತ್ತಿದ್ದೀಯಾ ಅಂತ. ಮುತ್ತಮ್ಮ ತನ್ನ ಮುಖಭಾವಗಳನ್ನು ತ್ವರಿತವಾಗಿ ನಿಯಂತ್ರಿಸಿದಳು ಮತ್ತು ನಗಲು ಪ್ರಯತ್ನಿಸುತ್ತಾ, ನಿನಗೆ ಇಷ್ಟವಾದ ಪರೋಟ ಅಂತ ಹೇಳಿದಾಗ ಪ್ರಕಾಶನು ನಗುತ್ತಾ, ಅಮ್ಮ, ನೀವು ಕೂಡ ನನ್ನನ್ನು ಮೆಚ್ಚಿಸಲು ಪ್ರತಿ ಬಾರಿಯೂ ಪರೋಟ ಮಾಡುತ್ತಿ. ನಾನು ಸಣ್ಣ ಮಗುವಲ್ಲ ಅಂತ ಹೇಳಿದ. ಮುತ್ತಮ್ಮ ಅವನ ನಗುವಿನೊಂದಿಗೆ ಸೇರಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅವಳ ಮನಸ್ಸಿನ ಒಳಗೆ ಕೋಲಾಹಲವೇ ಎದ್ದಿತ್ತು. ಅವಳು ಬೇಗನೆ ಪ್ಲೇಟ್ನಲ್ಲಿ ಪರೋಟ ಹಾಕಿ ಅವನ ಮುಂದೆ ತಂದು ಇಟ್ಟಳು. ಆದರೆ ಅವಳ ಕಣ್ಣುಗಳಲ್ಲಿ ಅಡಗಿದ್ದ ಬೇಜಾರನ್ನು ಪ್ರಕಾಶ್ ಅಂದಾಜಿಸಿದ. ಅಮ್ಮ, ನೀನು ಆರಾಮವಾಗಿದ್ದೀಯಾ ತಾನೇ ಅಂತ ಮೆಲ್ಲನೆ ಕೇಳಿದ. ಮುತ್ತಮ್ಮ ಸ್ವಲ್ಪ ತಲೆಯಾಡಿಸಿದಳು. ಆದರೆ ಅವಳ ಕಣ್ಣುಗಳು ಪ್ರಕಾಶನ ಕಣ್ಣುಗಳನ್ನು ನೇರವಾಗಿ ನೋಡಲು ಸಾಧ್ಯವಾಗಲಿಲ್ಲ. ವರ್ಷಗಳಿಂದ ತನ್ನ ಹೃದಯದಲ್ಲಿ ಅಡಗಿಸಿಟ್ಟಿದ್ದ ಸತ್ಯವನ್ನ ಹೇಳುವ ಸಮಯ ಈಗ ಬಂದಿದೆ ಎಂದು ಅವಳಿಗೆ ತಿಳಿದಿತ್ತು. ಪ್ರಕಾಶ್ ತನ್ನ ತಾಯಿಯ ಕಣ್ಣುಗಳನ್ನು ತಡಕಾಡುತ್ತಿದ್ದ. ಅಮ್ಮ ಏನೋ ಮುಚ್ಚಿಡುತ್ತಿದ್ದಾಳೆಂದು ಅವನಿಗೆ ತಿಳಿದಿತ್ತು. ಅವನು ತನ್ನ ತಾಯಿಯ ಕೈಯನ್ನ ನಿಧಾನವಾಗಿ ಹಿಡಿದು, ಅಮ್ಮ, ನೀನು ನನಗೆ ಹೇಳಲು ಸಾಧ್ಯವಾಗದ ಏನೋ ಒಂದು ವಿಷಯವಿದೆ, ದಯವಿಟ್ಟು ನನಗೆ ಹೇಳು ಎಂದನು. ಮುತ್ತಮ್ಮಳ ಕೈಯಿಂದ ಚಮಚ ಬಿದ್ದಿತು. ಅವಳು ತನ್ನ ಸೆರಗಿನಿಂದ ಬೆವರು ಒರೆಸಿ ಆಳವಾದ ಉಸಿರನ್ನ ತೆಗೆದುಕೊಂಡಳು. ಅಷ್ಟರಲ್ಲಿ ಕೋಣೆಯ ಬಾಗಿಲು ಸ್ವಲ್ಪ ತಟ್ಟಿದ ಸದ್ದು ಆಯಿತು. ಇಬ್ಬರು ತಲೆ ತಿರುಗಿಸಿದಾಗ ಶಿವರಾಮರು ಬಾಗಿಲಲ್ಲಿ ನಿಂತಿರುವುದನ್ನ ನೋಡಿದರು. ಮುತ್ತು, ಈಗ ಇನ್ನು ಸುಮ್ಮನಿರುವುದು ಸಮಂಜಸವಲ್ಲ. ನಾವು ಪ್ರಕಾಶನಿಗೆ ಎಲ್ಲ ಸತ್ಯವನ್ನ ಹೇಳುವ ಸಮಯ ಬಂದಿದೆ ಅಂತ ಶಿವರಾಮರು ದೃಢ ಸ್ವರದಲ್ಲಿ ಹೇಳಿದರು. ಇದು ಸರಿಯಾದ ಸಮಯವೇ ಎಂದು ಕೇಳುತ್ತಿದ್ದಂತೆ ಮುತ್ತಮ್ಮ ಶಿವರಾಮರ ಕಣ್ಣುಗಳನ್ನ ನೋಡಿದಳು. ಆದರೆ ಅವರ ಮುಖದಲ್ಲಿ ಯಾವುದೇ ಹಿಂಜರಿಕೆ ಇರಲಿಲ್ಲ. ಅವರು ಸೋಫಾದ ಮೇಲೆ ಕುಳಿತು ಪ್ರಕಾಶ್ನ ಕೈ ಹಿಡಿದು ಆಳವಾದ ಉಸಿರು ತೆಗೆದುಕೊಂಡು, ಮಗನೇ, ನಾವು ನಿನಗೆ ಹೇಳಲಿರುವ ವಿಷಯ ಆಘಾತಕಾರಿಯಾಗಿರಬಹುದು, ಆದರೆ ನೀನು ಅದನ್ನು ಅರ್ಥ ಮಾಡಿಕೊಳ್ಳುವೆ ಎಂದು ವಿಶ್ವಾಸ ನಮಗಿದೆ ಅಂತ ಹೇಳಿದಾಗ ಪ್ರಕಾಶನ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ಅವನು ಆತಂಕದಿಂದ ತಂದೆಯನ್ನ ನೋಡಿದನು. ಶಿವರಾಮರು ಮೆಲುಧ್ವನಿಯಲ್ಲಿ ಹೇಳಲು ನಿಂತರು, ಮತ್ತು ನಾನು ನಿನ್ನ ನಿಜವಾದ ಹೆತ್ತವರಲ್ಲ. ಮುತ್ತು ನಿನಗೆ ಜನ್ಮ ನೀಡಲಿಲ್ಲ. ನೀನು ಈ ಲೋಕಕ್ಕೆ ಬಂದಾಗ ನಿನ್ನ ತಾಯಿ ಕಾಂತ ನಿನ್ನನ್ನು ನಮಗೆ ಒಪ್ಪಿಸಿದಳು. ನಿನಗೆ ಈಗಾಗಲೇ 4 ಸಹೋದರರಿದ್ದರು ಮತ್ತು ನಿನ್ನ ಹೆತ್ತವರ ಆರ್ಥಿಕ ಸ್ಥಿತಿ ತುಂಬ ಕೆಟ್ಟದಾಗಿತ್ತು. ನಿನ್ನನ್ನು ಸಾಕಲು ಅಸಾಧ್ಯವೆಂದು ನಿನ್ನ ತಾಯಿಯ ಅನಿಸಿಕೆ ಆಗಿತ್ತು ಅಂತ ಹೇಳಿದರು. ಕೋಣೆಯಲ್ಲಿ ಒಂದು ಕ್ಷಣ ಮೌನ ಆವರಿಸಿತ್ತು. ಈ ಮಾತುಗಳನ್ನು ಕೇಳಿದ ತಕ್ಷಣ ಪ್ರಕಾಶನ ಮುಖ ಸುಕ್ಕಗಟ್ಟಿತು. ಏನು ಹೇಳ್ತಿದ್ದೀಯಾ ಅಪ್ಪ? ನಾನು ನಿಮ್ಮ ಮಗನಲ್ಲವೇ? ಅವನ ಗಂಟಲು ತುಂಬಿ ಬಂದಿತು. ಶಿವರಾಮರು ಕೂಡಲೇ ಅವನ ಭುಜದ ಮೇಲೆ ಕೈಯಿಟ್ಟು, ಇಲ್ಲ ಪ್ರಕಾಶ್, ಮಗನೇ, ಇದನ್ನು ಕೇಳಿ ನೀನು ಆಘಾತಕ್ಕೊಳಗಾಗಿರಬೇಕು ಎಂದು ನಮಗೆ ತಿಳಿದಿದೆ. ಆದರೆ ನಮಗೆ ನೀನು ಮಗ ಇದ್ದೀಯಾ ಮತ್ತು ಯಾವಾಗಲೂ ನಮ್ಮ ಮಗನಾಗೇ ಇರುತ್ತೀಯಾ. ನಾವು ನಿನ್ನನ್ನು ಮಗನಂತೆ ಮಾತ್ರವಲ್ಲ, ನಮ್ಮ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇವೆ ಅಂತ ಹೇಳಿದರು. ಪ್ರಕಾಶ್ ಕಣ್ಣಲ್ಲಿ ನೀರು ತುಂಬಿತ್ತು. ಅವನ ಪ್ರಪಂಚವೇ ಕ್ಷಣಾರ್ಧದಲ್ಲಿ ಬದಲಾಗಿತ್ತು. ಅವನಿಗೆ ಕೋಪ, ನೋವು ಅಥವಾ ಪ್ರೀತಿ ಇವುಗಳಲ್ಲಿ ಯಾವ ಭಾವನೆ ಅನುಭವಿಸಬೇಕು ಎಂದು ಅರ್ಥವಾಗಲಿಲ್ಲ. ಸ್ವಲ್ಪ ಹೊತ್ತಿನವರೆಗೂ ಆ ಕೋಣೆಯಲ್ಲಿ ಗಡಿಯಾರದ ಟಿಕ್ ಟಿಕ್ ಶಬ್ದ ಮಾತ್ರ ಕೇಳುತ್ತಿತ್ತು. ನಂತರ ಪ್ರಕಾಶನು ಕಂಪಿಸುವ ಧ್ವನಿಯಲ್ಲಿ, ನನ್ನ ನಿಜವಾದ ತಾಯಿ ಎಲ್ಲಿದ್ದಾಳೆ ಅಂತ ಕೇಳಿದ. ಶಿವರಾಮರು ಮೆತ್ತನೆ ಧ್ವನಿಯಲ್ಲಿ, ಒಂದು ವೇಳೆ ನೀನು ತಯಾರಾಗಿದ್ದರೆ ನಿನ್ನನ್ನು ಅವರಿಗೆ ಭೇಟಿಯಾಗಿಸಲು ನಾವು ಕರೆದುಕೊಂಡು ಹೋಗುತ್ತೇವೆ ಅಂತ ಹೇಳಿದರು. ಪ್ರಕಾಶನಿಗೆ ಏನು ಮಾಡಬೇಕೆಂದು ಇನ್ನೂ ಅರ್ಥವಾಗುತ್ತಿರಲಿಲ್ಲ. ಆದರೆ ಈಗ ಅವನಿಗೆ ಜನ್ಮ ನೀಡಿದ ಆದರೆ ಸಾಕಲಾರದ ಮಹಿಳೆಯನ್ನು ಭೇಟಿಯಾಗಲು ಇಷ್ಟವಾಯಿತು.
ಪ್ರಕಾಶನ ಪ್ರಶ್ನೆಯು ಕೋಣೆಯಲ್ಲಿ ಆಳವಾದ ಮೌನವನ್ನು ತಂದಿತ್ತು. ಅವನ ಕಣ್ಣುಗಳಲ್ಲಿ ಒಂದೇ ಒಂದು ಪ್ರಶ್ನೆ ಇತ್ತು, ನನ್ನ ನಿಜವಾದ ತಾಯಿ ಯಾರು ಅನ್ನುವುದು. ಶಿವರಾಮರು ಏನೋ ಹೇಳಲು ಹೊರಟಿರುವಂತೆ ದೀರ್ಘವಾಗಿ ಉಸಿರು ಬಿಟ್ಟರು. ಆಗ ಇದ್ದಕ್ಕಿದ್ದಂತೆ ಫೋನ್ ರಿಂಗ್ ಆಯಿತು. ಮುತ್ತಮ್ಮ ಅವಸರದಿಂದ ಫೋನ್ ತೆಗೆದುಕೊಂಡಳು. ಆ ಕಡೆಯಿಂದ ಗಾಬರಿಯ ಧ್ವನಿ ಕೇಳಿಸಿತು, ಬೇಗನೆ ಬನ್ನಿ, ಹೆಚ್ಚು ಸಮಯವಿಲ್ಲ ಅಂತ. ಮುತ್ತಮ್ಮಳ ಮುಖ ಬಾಡಿದಂತೆ ಆಯಿತು. ಅವಳ ಕೈಯಲ್ಲಿದ್ದ ಫೋನ್ ಕಂಪಿಸಲು ಶುರುವಾಯಿತು. ಶಿವರಾಮರು ಮತ್ತು ಪ್ರಕಾಶ್ ಇಬ್ಬರು ಅವಳತ್ತ ನೋಡಿದರು. ಯಾರಿದ್ದರಮ್ಮ? ಪ್ರಕಾಶ್ ಚಿಂತೆಯಲ್ಲಿ ಕೇಳಿದ. ಮುತ್ತಮ್ಮ ನಡುಗುವ ಧ್ವನಿಯಲ್ಲಿ, ನಿನ್ನ ತಾಯಿ ಅಂತ ಹೇಳಿದಳು. ಪ್ರಕಾಶನಿಗೆ ತಾನು ನಿಂತ ನೆಲವೇ ಕುಸಿದಂತೆ ಆಯಿತು. ನನ್ನ ಅಮ್ಮ? ಅವನು ತನ್ನಲ್ಲಿ ತಾನೇ ಪುನರಾವರ್ತಿಸಿದನು. ಶಿವರಾಮರು ಅವನನ್ನ ನೋಡಿ, ಮಗನೇ, ನಾವು ಈಗ ಹೊರಡಬೇಕು ಅಂತ ಹೇಳಿದರು. ಪ್ರಕಾಶನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಈಗ ಅವನು ಸತ್ಯದಿಂದ ಹಿಂದೆ ಸರಿಯುವಂತಿರಲಿಲ್ಲ. ಅವನು ಸಣ್ಣಗೆ ತಲೆ ಹಾಕಿ, ನಡಿರಿ ಅಂತ ಹೇಳಿದ. ಪ್ರಕಾಶ್, ಶಿವರಾಮರು ಮತ್ತು ಮುತ್ತಮ್ಮ ಆಸ್ಪತ್ರೆಯ ಕಡೆಗೆ ವೇಗವಾಗಿ ಚಲಿಸುತ್ತಿದ್ದರು. ಮಳೆ ಮತ್ತೆ ಜೋರಾಯಿತು. ಕಾರಿನ ಗ್ಲಾಸ್ಗಳ ಮೇಲೆ ಬೀಳುತ್ತಿದ್ದ ಮಳೆಯ ಹನಿಗಳು ಇನ್ನಷ್ಟು ಕತ್ತಲೆಯನ್ನ ಮಾಡಿದ್ದವು. ಆದರೆ ಪ್ರಕಾಶನ ಮನಸ್ಸಿನಲ್ಲಿ ಏಳುತ್ತಿದ್ದ ಪ್ರಶ್ನೆಗಳ ಗೊಂದಲ ಈ ಕತ್ತಲೆಗಿಂತ ತೀವ್ರವಾಗಿತ್ತು. ಅವನಿಗೆ ಜನ್ಮ ನೀಡಿ ಬೇರೊಬ್ಬರ ಕೈಗೆ ಒಪ್ಪಿಸಿದ ಅವನ ನಿಜವಾದ ತಾಯಿ ಈಗ ತನ್ನ ಕೊನೆಯ ಉಸಿರನ್ನ ಎನಿಸುತ್ತಿದ್ದಳು ಮತ್ತು ಅವನನ್ನ ನೋಡಲು ಬಯಸುತ್ತಿದ್ದಳು. ಅಷ್ಟಕ್ಕೂ ಏಕೆ? ಈ ಪ್ರಶ್ನೆ ಅವನ ಮನಸ್ಸಿನಲ್ಲಿ ಪದೇ ಪದೇ ಪ್ರತಿಧ್ವನಿಸುತ್ತಲೇ ಇತ್ತು. ಉತ್ತರ ಕಂಡುಕೊಳ್ಳಲು ಈಗ ಅವನ ಹತ್ತಿರ ಹೆಚ್ಚು ಸಮಯ ಇರಲಿಲ್ಲ. ಯಾವಾಗ ಅವರು ಆಸ್ಪತ್ರೆ ತಲುಪಿದರೋ ಆಗ ಡಾಕ್ಟರರು ಗಂಭೀರ ಸ್ವರದಲ್ಲಿ, ಈಗ ಹೆಚ್ಚು ಸಮಯವಿಲ್ಲ, ಏನು ಹೇಳಬೇಕೋ ಏನು ಕೇಳಬೇಕೋ ಬೇಗನೆ ಮಾಡಿ ಅಂತ ಹೇಳಿದರು. ಮುತ್ತಮ್ಮಳು ಪ್ರಕಾಶನ ಕೈಯನ್ನು ದೊಡ್ಡ ಬಿರುಗಾಳಿಯಿಂದ ರಕ್ಷಿಸಬೇಕೆಂಬಂತೆ ಹಿಡಿದಳು. ಶಿವರಾಮರು ನಿಧಾನವಾಗಿ ಪ್ರಕಾಶನ ಭುಜದ ಮೇಲೆ ಕೈ ಇಟ್ಟು, ಬಾ ಮಗನೇ ಅಂದರು. ಪ್ರಕಾಶ್ ಭಾರವಾದ ಹೆಜ್ಜೆಗಳೊಂದಿಗೆ ಕೋಣೆಯ ಕಡೆಗೆ ಹೊರಟ. ಅಲ್ಲಿ ಅವನ ನಿಜವಾದ ತಾಯಿ ಕಾಂತ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಳು. ಕೋಣೆಯಲ್ಲಿ ಮಂದ ಬೆಳಕು ಇತ್ತು. ಕಾಂತ ಹಾಸಿಗೆಯ ಮೇಲೆ ಮಲಗಿದ್ದಳು. ಮುಖ ಸುಕ್ಕುಗಳಿಂದ ತುಂಬಿತ್ತು. ಉಸಿರಾಡಲು ಕಷ್ಟವಾಗಿತ್ತು. ಆದರೆ ಕಣ್ಣುಗಳಲ್ಲಿ ಇನ್ನೂ ಹೊಳಪಿತ್ತು. ಬಹುಶಃ ತನ್ನ ಮಗನನ್ನು ಕೊನೆಯ ಬಾರಿಗೆ ನೋಡುವ ಆಶಯದಲ್ಲಿರಬಹುದು. ಯಾವಾಗ ಅವಳು ಪ್ರಕಾಶನನ್ನ ನೋಡಿದಳೋ ಆಗ ಅವಳ ಕಣ್ಣಿಂದ ಕಣ್ಣೀರು ಧಾರೆಯಾಗಿ ಹರಿಯಲು ಪ್ರಾರಂಭಿಸಿತು. ಪ್ರಕಾಶ್, ಅವಳು ಕಂಪಿಸುವ ಧ್ವನಿಯಲ್ಲಿ ಕರೆದಳು. ಈ ಧ್ವನಿಯು ಅವನಿಗೆ ಅಪರಿಚಿತ ಆಗಿತ್ತು. ಆದರೂ ಅದು ಅವನ ಹೃದಯದ ಒಂದು ಮೂಲೆಗೆ ನಾಟಿತು. ಕೋಣೆಯಲ್ಲಿ ಆಳವಾದ ಮೌನವಿತ್ತು. ಯಂತ್ರದ ಬೀಪ್ ಶಬ್ದ ಮತ್ತು ಯಾರದೋ ಒಡೆದು ಹೋಗುವ ಹೃದಯದ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಪ್ರಕಾಶನ ನಿಜವಾದ ತಾಯಿಯ ಮುಖ ಭಾವನೆಗಳಿಂದ ತುಂಬಿತ್ತು. ವಿಷಾದ, ನೋವು ಮತ್ತು ಎಲ್ಲೋ ತನ್ನ ಮಗ ತನ್ನನ್ನು ಕ್ಷಮಿಸುತ್ತಾನೆ ಎಂಬ ಭರವಸೆ. ಪ್ರಕಾಶನ ಹೃದಯ ಭಾರವಾಗಿತ್ತು. ಇಷ್ಟು ವರ್ಷಗಳ ಕಾಲ ತಾನು ಯಾರನ್ನು ತನ್ನ ತಂದೆ ತಾಯಿಯಿಂದ ಪೂಜಿಸುತ್ತಾ ಬಂದಿದ್ದನೋ ಈಗ ಅವಳು ತನಗೆ ಜನ್ಮ ಕೊಟ್ಟ ತಾಯಿಯಲ್ಲ ಅಂತ ಅವನಿಗೆ ತಿಳಿದಿತ್ತು. ಆದರೆ ಅಮ್ಮ ಎಂದು ಕರೆಯಲು ಕೇವಲ ಜನ್ಮ ಕೊಟ್ಟರೆ ಸಾಕೆ? ನೀನು ನನ್ನನ್ನು ಏಕೆ ಬಿಟ್ಟಿರಿ? ಪ್ರಕಾಶ್ನ ಧ್ವನಿ ಒಣಗಿತ್ತು. ಆದರೆ ಅದರಲ್ಲಿ ಆಳವಾದ ನೋವು ಅಡಗಿತ್ತು. ಹಾಸಿಗೆಯ ಮೇಲೆ ಮಲಗಿದ್ದ ಕಾಂತಾಳ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯಲು ಪ್ರಾರಂಭಿಸಿತು. ನನ್ನನ್ನು ಕ್ಷಮಿಸು ಮಗನೇ. ಅವಳ ಧ್ವನಿ ನಡುಗುತ್ತಿತ್ತು. ನಾನು ಅಸಹಾಯಕಳಾಗಿದ್ದೆ. ನನಗೆ 5 ಮಕ್ಕಳಿದ್ದರು. ನಿಮ್ಮ ತಂದೆ ನಮ್ಮನ್ನ ಬಿಟ್ಟು ಹೋದರು. ನನ್ನ ಮಕ್ಕಳು ಹಸಿವಿನಿಂದ ಅಳುತ್ತಿರುವುದನ್ನು ನೋಡಿ ನಾನು ದಣಿದಿದ್ದೆ. ನಿನ್ನನ್ನು ನನ್ನೊಂದಿಗೆ ಇಟ್ಟುಕೊಳ್ಳುವ ಧೈರ್ಯ ನನಗಿರಲಿಲ್ಲ ಅಂತ ಹೇಳಿದಳು. ಮುತ್ತಮ್ಮಳ ಕಣ್ಣುಗಳು ತುಂಬಿ ಬಂದವು. ಪ್ರಕಾಶನ ತನ್ನ ನಿರ್ಧಾರವನ್ನ ಹೇಳುವ ಸಮಯ ಬಂದಿದೆ ಅನ್ನುವುದನ್ನ ತಿಳಿದುಕೊಳ್ಳುವಂತೆ ಶಿವರಾಮರು ಮುತ್ತಮ್ಮಳತ್ತ ನೋಡಿದರು. ಪ್ರಕಾಶನ ಹೃದಯ ವೇಗವಾಗಿ ಬಡಿಯುತ್ತಿತ್ತು. ಹಾಗಿದ್ದರೆ ನೀನು ನನ್ನನ್ನು ಮಾರಿಬಿಟ್ಟೆಯಾ? ಪ್ರಕಾಶ್ನ ಈ ಪ್ರಶ್ನೆ ಕೇಳಿ ಕಾಂತಾಳ ಪೂರ್ತಿ ಶರೀರ ಒಂದು ಕ್ಷಣ ಕಂಪಿಸಿದಂತೆ ಆಯಿತು. ನಾನು ನಿನ್ನನ್ನು ಮಾರಿಲ್ಲ ಮಗನೇ. ಅವಳು ಅಳಲು ಪ್ರಾರಂಭಿಸಿದಳು. ನಾನು ಒಬ್ಬ ತಾಯಿಯಾಗಿ ವಿಫಲಳಾಗಿದ್ದೇನೆ. ನಿನ್ನನ್ನು ನನ್ನ ಜೊತೆ ಇಟ್ಟುಕೊಂಡರೂ ನಿನಗೆ ಏನನ್ನು ನೀಡಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ನಾನು ನಿನ್ನನ್ನು ಮುತ್ತಮ್ಮಳಿಗೆ ಒಪ್ಪಿಸಿದೆ ಅಂತ ಹೇಳಿದಳು. ಕೋಣೆಯಲ್ಲಿ ಮೌನ ಆವರಿಸಿತ್ತು. ನೀನು ನನ್ನನ್ನು ನೋಡಲು ಒಮ್ಮೆಯೂ ಬರಲಿಲ್ಲ ಅಂತ ಪ್ರಕಾಶ್ ಕೇಳಿದಾಗ ಕಾಂತಾ ತನ್ನ ತಲೆ ಕೆಳಗೆ ಮಾಡಿದಳು. ಮತ್ತು ಪ್ರತಿ ವರ್ಷ ಪ್ರತಿ ಹುಟ್ಟುಹಬ್ಬದಂದು ನಾನು ದೂರದಿಂದ ನಿನ್ನನ್ನು ನೋಡಲು ಬರುತ್ತಿದ್ದೆ. ನೀನು ಶಾಲೆಗೆ ಹೋಗುತ್ತಿದ್ದಾಗ, ಕಾಲೇಜಿನಲ್ಲಿದ್ದಾಗ. ಆದರೆ ಹತ್ತಿರ ಬರುವ ಧೈರ್ಯ ನನಗೆ ಎಂದಿಗೂ ಬರಲಿಲ್ಲ ಅಂತ ಹೇಳಿದಳು. ಪ್ರಕಾಶನ ಕಣ್ಣುಗಳಲ್ಲಿ ಸ್ವಲ್ಪ ತೇವಾಂಶವಿತ್ತು. ಅವನು ಅವಳತ್ತ ನೋಡಿದ. ಕಾಂತಾ ನಡುಗುವ ಕೈಗಳಿಂದ ಅವನ ಕೈಯನ್ನ ಹಿಡಿದು, ನನಗೆ ಈಗ ಹೆಚ್ಚು ಸಮಯವಿಲ್ಲ ಮಗನೇ, ನೀನು ನನ್ನನ್ನು ಕ್ಷಮಿಸಬಹುದೇ ಅಂತ ಕೇಳಿದಳು. ಪ್ರಕಾಶ ಸುಮ್ಮನೆ ನಿಂತಿದ್ದ. ಅವನ ಕಣ್ಣುಗಳು ತನಗೆ ಜನ್ಮ ಕೊಟ್ಟ ತಾಯಿಯಾದ ಕಾಂತಾಳ ಮೇಲೆಯೇ ನೆಟ್ಟಿದ್ದವು. ಅವಳು ದುರ್ಬಲಳಾಗಿದ್ದಳು ಮತ್ತು ಆಸ್ಪತ್ರೆಯ ಹಾಸಿಗೆಯ ಮೇಲೆ ತನ್ನ ಜೀವನದ ಕೊನೆಯ ಹಂತದಲ್ಲಿದ್ದಳು. ಅವಳ ಉಸಿರಾಟ ಭಾರವಾಗುತ್ತಿತ್ತು. ಆದರೆ ಅವಳ ಕಣ್ಣುಗಳಲ್ಲಿ ಒಂದೇ ಒಂದು ಆಸೆ ಇತ್ತು, ತನ್ನ ಮಗನನ್ನು ಒಮ್ಮೆ ನೋಡಬೇಕೆಂಬ ಆಸೆ.
ಮುತ್ತಮ್ಮ ಪ್ರಕಾಶನ ಕೈಯನ್ನು ಮೃದುವಾಗಿ ಹಿಡಿದು, ಮಗನೇ, ಈ ಸಮಯದಲ್ಲಿ ಯಾವುದೇ ದೂರುಗಳನ್ನು ಇಟ್ಟುಕೊಳ್ಳಬೇಡಿ. ಅವಳು ನಿನ್ನನ್ನು ಕೊನೆಯ ಬಾರಿಗೆ ನೋಡಲು ಬಯಸಿದ್ದಾಳೆ ಅಂದಳು. ಪ್ರಕಾಶ್ನ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳಿದ್ದವು. ಆದರೆ ಈ ಸಮಯದಲ್ಲಿ ಅವನು ತನ್ನ ಹೃದಯದ ಮಾತುಗಳನ್ನು ಕೇಳಲು ಬಯಸಿದನು. ಅವನು ನಿಧಾನವಾಗಿ ಹಾಸಿಗೆಯ ಹತ್ತಿರ ಬಂದನು. ಅವನ ತಾಯಿ ಕಾಂತ ದುರ್ಬಲ ಧ್ವನಿಯಲ್ಲಿ ನಡುಗುವ ತುಟಿಗಳಿಂದ ಪ್ರಕಾಶ್ ಎಂದಳು. ತಕ್ಷಣ ಪ್ರಕಾಶ್ ಅವಳ ಕೈ ಹಿಡಿದನು. ಮಗನೇ, ನನ್ನನ್ನು ಕ್ಷಮಿಸು. ನಾನು ನಿನಗೆ ಜನ್ಮ ನೀಡಿದೆ, ಆದರೆ ನನ್ನ ತೊಂದರೆಗಳಿಂದ ನಿನ್ನನ್ನು ಕಳೆದುಕೊಂಡೆ. ನಾನು ಒಳ್ಳೆಯ ತಾಯಿಯಾಗಲು ಸಾಧ್ಯವಾಗಲಿಲ್ಲ ಅಂತ ಹೇಳಿದಳು. ಪ್ರಕಾಶ್ ಕಣ್ಣಲ್ಲಿ ನೀರು ತುಂಬಿತ್ತು. ಅವನು ಮೃದುವಾಗಿ ಹೇಳಿದ, ಅಮ್ಮ, ನನಗೆ ಯಾರ ಮೇಲೂ ದೂರುಗಳಿಲ್ಲ. ನೀನು ನನಗೆ ಜನ್ಮ ನೀಡದಿದ್ದರೆ ನಾನು ಇಂದು ಇಲ್ಲಿ ಇರುತ್ತಿರಲಿಲ್ಲ. ಮತ್ತು ನನ್ನನ್ನು ಬೆಳೆಸಿದವರು ನನಗೆ ಅಪಾರ ಪ್ರೀತಿಯನ್ನ ಕೊಟ್ಟರು. ನೀನು ಇಲ್ಲದೆ ನಾನು ಈ ಭೂಮಿಗೆ ಬರುತ್ತಿರಲಿಲ್ಲ. ಮತ್ತು ತಾಯಿ ಮುತ್ತಮ್ಮ ಇಲ್ಲದೆ ನಾನು ಈ ಜೀವನವನ್ನ ನಡೆಸಲು ಸಾಧ್ಯವಾಗುತ್ತಿರಲಿಲ್ಲ ಅಂತ ಹೇಳಿದ. ಕಾಂತಾಳ ಕಣ್ಣುಗಳಲ್ಲಿ ಶಾಂತಿ ಹಾಗೂ ನೆಮ್ಮದಿ ಕಾಣಿಸತೊಡಗಿತು. ಅವಳು ನಡುಗುವ ಕೈಗಳಿಂದ ಪ್ರಕಾಶ್ನ ತಲೆಯನ್ನ ಸವರುತ್ತಾ ಸ್ವಲ್ಪ ನಗುತ್ತಾ ಕಣ್ಣು ಮುಚ್ಚಿದಳು. ಕೋಣೆಯಾದ್ಯಂತ ಆಳವಾದ ಮೌನ ಆವರಿಸಿತ್ತು. ಮುತ್ತಮ್ಮ ಪ್ರಕಾಶನನ್ನ ಅಪ್ಪಿಕೊಂಡಳು. ಆಗ ಪ್ರಕಾಶನು, ಅಮ್ಮ, ನನಗೆ ನೀನೇ ಎಲ್ಲ ಆಗಿದ್ದೀಯಾ ಎಂದು ಹೇಳಿದನು. ಆ ದಿನ ಪ್ರಕಾಶ್ ಹೊಸ ಅನುಭವ ಪಡೆದನು. ಅವನು ತನ್ನ ಭೂತಕಾಲವನ್ನ ಒಪ್ಪಿಕೊಂಡು ತನ್ನ ವರ್ತಮಾನವನ್ನ ಸಂಪೂರ್ಣವಾಗಿ ಅಳವಡಿಸಿಕೊಳ್ಳಲು ನಿರ್ಧರಿಸಿದ್ದರಿಂದ ಅವನು ಈಗ ಎಂದಿಗಿಂತಲೂ ಬಲಶಾಲಿಯಾದನು. ಪ್ರಕಾಶ್ ನಡುಗುವ ಧ್ವನಿಯಲ್ಲಿ, ಅಮ್ಮ, ನಾನು ಯಾವಾಗಲೂ ನಿಮ್ಮನ್ನು ನನ್ನ ತಾಯಿಯೆಂದೇ ಪರಿಗಣಿಸಿದ್ದೇನೆ. ಈಗ ಈ ಸತ್ಯವು ಮುಖ್ಯವಲ್ಲ. ನೀವು ನನ್ನ ನಿಜವಾದ ತಾಯಿ ಎಂದನು. ಮುತ್ತಮ್ಮ ಅವನನ್ನ ಅಪ್ಪಿಕೊಂಡಳು. ಶಿವರಾಮರು ಇದನ್ನು ಕಂಡು ಭಾವುಕರಾದರು. ಆದರೆ ಅವರ ಮುಖದಲ್ಲಿ ಸಂತೋಷ ಇದ್ದಿತು. ಸಮಯ ಕಳೆದಂತೆ ಸಂಬಂಧಗಳು ಗಾಢವಾದವು. ಆ ರಾತ್ರಿಯ ನಂತರ ಪ್ರಕಾಶ್ ಮನಸ್ಸಿನಲ್ಲಿ ಯಾವುದೇ ಗೊಂದಲ ಉಳಿದಿರಲಿಲ್ಲ. ಈಗ ಅವನು ಮುತ್ತಮ್ಮಳಿಗೆ ಮೊದಲಿಗಿಂತ ಹತ್ತಿರವಾಗಿದ್ದನು. ಅವನಿಗೆ ಜನ್ಮ ನೀಡಿದವಳು ಅಸಹಾಯಕತೆಯಿಂದ ತನ್ನನ್ನು ಕೈಬಿಟ್ಟಿದ್ದಾಳೆಂದು ಅವನಿಗೆ ತಿಳಿದಿತ್ತು. ಆದರೆ ಯಾರು ತನ್ನನ್ನು ತನ್ನವನನ್ನಾಗಿ ಮಾಡಿಕೊಂಡಿದ್ದರೋ ಅವರನ್ನು ಅವನು ಸ್ವಚ್ಛ ಮನಸ್ಸಿನಿಂದ ತನ್ನವರೆಂದು ಭಾವಿಸಿದನು. ಈಗ ಅವನು ಕಚೇರಿಯಿಂದ ಮನೆಗೆ ಬಂದಾಗಲೆಲ್ಲ ಮುತ್ತಮ್ಮಳ ಬಳಿ ಕುಳಿತು ಗಂಟೆಗಟ್ಟಲೆ ಮಾತನಾಡುತ್ತಿದ್ದನು. ಅವನು ಅವಳ ಹಳೆಯ ನೆನಪುಗಳನ್ನು ಕೇಳುತ್ತಿದ್ದ ಮತ್ತು ತನ್ನ ಸ್ವಂತ ಆಲೋಚನೆಗಳನ್ನು ಹಂಚಿಕೊಳ್ಳುತ್ತಿದ್ದ. ಒಂದು ದಿನ ಮುತ್ತಮ್ಮ ಪರೋಟಗಳನ್ನು ತಯಾರಿಸುತ್ತಿದ್ದಾಗ ಪ್ರಕಾಶ್ ನಗುತ್ತಾ, ಅಮ್ಮ, ದಯವಿಟ್ಟು ನನಗೂ ಅವುಗಳನ್ನ ಹೇಗೆ ಮಾಡಬೇಕೆಂದು ಕಲಿಸು ಎಂದು ಹೇಳಿದನು. ಇಲ್ಲಿಯವರೆಗೆ ಊಟ ಮಾಡುವುದರಲ್ಲಿ ಮಾತ್ರ ಆಸಕ್ತಿ ತೋರಿಸುತ್ತಿದ್ದ ನೀನು ಇವತ್ತು ಇದ್ದಕ್ಕಿದ್ದಂತೆ ಕಲಿಯುವುದರಲ್ಲಿ ಆಸಕ್ತಿ ತೋರಿಸಿದ್ದೇಕೆ ಎಂದು ಕೇಳುತ್ತಾ ಮುತ್ತಮ್ಮ ಮುಗುಳ್ನಕ್ಕಳು. ಏಕೆಂದರೆ ನೀನು ಎಂದಾದರೂ ಸುಸ್ತಾಗಿದ್ದರೆ ನಿನ್ನ ಮಗ ನಿನಗೆ ಅಡುಗೆ ಮಾಡಿ ಊಟ ಮಾಡಿಸಬೇಕು ಅಂತ ಬಯಸಿದ್ದಾನೆ ಅಂತ ಪ್ರಕಾಶ್ ಹೇಳಿದ. ಪತ್ರಿಕೆಯನ್ನ ಓದುತ್ತಾ ಕುಳಿತಿದ್ದ ಶಿವರಾಮರು ನಗುತ್ತಾ, ಖಂಡಿತವಾಗಿ, ಆದರೆ ಪರೋಟವನ್ನ ಹೊತ್ತಿಸಬೇಡ ಅಂತ ಹೇಳಿದರು. ಮನೆಯಲ್ಲಿ ನಗು ಮತ್ತು ಸಂತೋಷದ ಪ್ರತಿಧ್ವನಿ ಇತ್ತು. ಆ ದಿನದಿಂದ ಪ್ರಕಾಶ್ ತನ್ನ ಭೂತಕಾಲವನ್ನ ಸಂಪೂರ್ಣವಾಗಿ ಒಪ್ಪಿಕೊಂಡನು. ಈಗ ಅವನಿಗೆ ಮುಖ್ಯವಾದ ವಿಷಯವೆಂದರೆ ಅವನು ಯಾವುದೇ ದುರಾಸೆ ಇಲ್ಲದೆ ಅವನನ್ನು ದತ್ತು ಪಡೆದ ಕುಟುಂಬದ ಭಾಗವಾಗಿದ್ದನು. ಸ್ನೇಹಿತರೆ, ಜನ್ಮ ನೀಡುವ ತಾಯಿಯಾಗಿರಲಿ ಅಥವಾ ಬೆಳೆಸಿದ ತಾಯಿಯಾಗಿರಲಿ, ತಾಯಿಯ ಪ್ರೀತಿ ಎಂದಿಗೂ ಕಡಿಮೆಯಾಗುವುದಿಲ್ಲ. ಮುತ್ತಮ್ಮ ಪ್ರಕಾಶನನ್ನು ತನ್ನ ಸ್ವಂತ ಮಗನಂತೆ ಬೆಳೆಸಿದಳು ಮತ್ತು ಕೊನೆಗೆ ಅವರ ಪ್ರೀತಿಯೇ ಶ್ರೇಷ್ಠವೆಂದು ಸಾಬೀತಾಯಿತು. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕುಟುಂಬ, ಪ್ರೀತಿ ಮತ್ತು ಪರಸ್ಪರ ತಿಳುವಳಿಕೆಯ ದೊಡ್ಡ ಶಕ್ತಿ. ಪ್ರಕಾಶ್ ತನ್ನ ತಾಯಿ ಕಾಂತಾಳನ್ನು ಕ್ಷಮಿಸಿದನು, ಏಕೆಂದರೆ ಕೊನೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅಸಹಾಯಕತೆಗಳು ಇರುತ್ತವೆ. ಅಸಮಾಧಾನಕ್ಕಿಂತ ಹೆಚ್ಚಾಗಿ ಕ್ಷಮೆಯು ಆಧ್ಯಾತ್ಮಿಕ ಶಾಂತಿಯನ್ನ ತರುತ್ತದೆ. ಸ್ನೇಹಿತರೆ, ಈ ಕಥೆಯು ನಿಮಗೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕತೆ ಇಷ್ಟವಾಗಿದ್ರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರ ಕಥೆಗಳನ್ನ ನೋಡಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.